ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ರಾಮಕೃಷ್ಣ ಹೆಗಡೆ ರಾಜ್ಯ ಕಂಡಂಥ ಅದ್ಭುತವಾದಂಥ ರಾಜಕಾರಣಿಗಳಲ್ಲಿ ಒಬ್ಬರು. ರಾಮಕೃಷ್ಣ ಹೆಗಡೆಯವರ ಆಗಿನ ಕೆಲಸ ಕಾರ್ಯಗಳಿದೆಯಲ್ಲ, ಅದು ಈಗಲೂ ಕೂಡ ಬಹಳಷ್ಟು ಜನ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಕರ್ನಾಟಕದ ರಾಜಕಾರಣ ಇದೆಯಲ್ಲ, ಕರ್ನಾಟಕದ ರಾಜಕಾರಣ ದೇಶಕ್ಕೇ ಮಾದರಿಯಾಗಿತ್ತು. ಬೇರೆ ಬೇರೆ ರಾಜ್ಯಗಳು ಕೂಡ ಇಲ್ಲಿಯ ಸ್ಥಿತಿಗತಿಗಳೇನು ಅದೆಲ್ಲವನ್ನೂ ಕೂಡ ಅಧ್ಯಯನ ಮಾಡ್ತಾಯಿದ್ರು. ಅಷ್ಟರ ಮಟ್ಟಿಗೆ ಛಾಪ ಮೂಡಿಸಿದಂಥ ಒಂದು ಅದ್ಭುತವಾದಂಥ ಚೇತನ ನೋಡಿ. ಆಗಸ್ಟ್ 29 ಬಂತು ಅಂದರೆ 100 ವರ್ಷ ತುಂಬ್ತಾ ಇತ್ತು ಅವ್ರಿಗೆ. ಸೊ ಇದೇ ಸಂದರ್ಭದಲ್ಲಿ ಅವರ ಸಮಾನ ಮನಸ್ಕರು, ಅವ್ರನ್ನ ಭಾಳ ಹತ್ತಿರದಿಂದ ಕಂಡಿರುವಂಥವ್ರು ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾಯಿದ್ದಾರೆ. ಹೆಗಡೆಯವರ ಬಗ್ಗೆ ಮಾತಾಡಬೇಕು ಅಂದಾಗ ನಮಗೆ ಜ್ಞಾಪಕ ಆದಂಥ ಏಕೈಕ ವ್ಯಕ್ತಿತ್ವ ಅಂತಂದರೆ ಅದು ಬಿ ಎಲ್ ಶಂಕರ್. ನಿಮಗೆ ಗೊತ್ತು, ಈ ಹೊಲಸು ರಾಜಕಾರಣದಿಂದ ಬಹಳ ದೂರ ಇರುವಂಥವರು. ತಾವಾಯಿತು, ತಮ್ಮ ಚಿತ್ರಕಲಾ ಪರಿಷತ್ತಾಯಿತು, ಅಲ್ಲಿ ಆರಾಮಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಸಮಯ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಅವರು ಆ ಪಕ್ಷ ಈ ಪಕ್ಷ ಅಲ್ಲ, ಎಲ್ಲ ಪಕ್ಷದ ಬಗ್ಗೆನೂ ಮಾತಾಡ್ತಾರೆ, ಒಳ್ಳೆಯದ ಬಗ್ಗೆನೂ ಮಾತಾಡ್ತಾರೆ, ಅವ್ರು ಮಾಡ್ತಿರುವಂಥ ತಪ್ಪುಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ. ನಿಜವಾದ ಜಾತ್ಯತೀತ, ನಿಜವಾದ ಧರ್ಮಾತೀತ, ಜೊತೆಗೆ ಏನಂದರೆ ಈ ಹೊಲಸು ರಾಜಕಾರಣದಿಂದ ಬಹಳ ದೂರ ಇರುವಂಥ ವ್ಯಕ್ತಿ ಅಂತಂದರೆ ಬಿ ಎಲ್ ಶಂಕರ್ ಅವರು. ಬನ್ನಿ, ಶಂಕರ್ ನಮ್ಮ ಜೊತೆಗಿದ್ದಾರೆ. ಶಂಕರ್ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಹೆಗಡೆಯವರು ಅಂದ ತಕ್ಷಣವೇ ನಮಗೆ ಬಹಳ ಅಚ್ಚರಿಗಳ ಮೇಲೆ ಅಚ್ಚರಿಗಳು ಸರ್. ಸೊ ಒಂದು ಎರಡು ನನಗೆ ಅನ್ನಿಸ್ತಾ ಇದೆ, ನಾನು ಶುರು ಮಾಡ್ತೀನಿ ನಮ್ಮ ಜೊತೆಗೆ. ಈ ಬಹುಶಃ ರಾಜ್ಯದ ರಾಜಕಾರಣದಲ್ಲಿ ಹೆಗಡೆಯಷ್ಟು ರಾಜೀನಾಮೆ ಕೊಟ್ಟಂಥ ನಾಯಕ ಮತ್ತೊಬ್ಬರಿಲ್ಲ ಅಂತ ನನಗೆ ಅನಿಸುತ್ತೆ. ಏನಂತೀರಿ ಸರ್? ಹೆಗ್ಡೆಯವರ ಹಿನ್ನೆಲೆಯನ್ನು ಮೊದಲು ನೋಡ್ಕೊಂಡು ಆಮೇಲೆ ಅವರ ವ್ಯಕ್ತಿತ್ವವನ್ನು ವಿಶ್ಲೇಷಣೆ ಮಾಡೋದು ಒಳ್ಳೆಯದು. ಹುಟ್ಟಿನಿಂದಲೇ ಭಾಳ ಶ್ರೀಮಂತವಾದಂಥ, ಸಮಾಜದಲ್ಲಿ ಮೇಲ್ಸ್ತರದಲ್ಲಿ ಇದ್ದಂಥ ಸಮುದಾಯಕ್ಕೆ ಸೇರಿದಂಥವ್ರು. ಜೊತೆಗೆ ಯಾವುದೇ ಹೋರಾಟ ಮಾಡದೆ ಹೋದರೂ ಕೂಡ, ಅಥವಾ ಈ ರೀತಿಯ ನಿರ್ಧಾರ ತೆಗೆದುಕೊಳ್ಳದೆ ಹೋದರೂ ಜೀವನ ನಡೆಸಲಿಕ್ಕೆ ಬೇಕಾದಷ್ಟು ಇದ್ದಂಥ ಸಂದರ್ಭದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅವರು ರಾಷ್ಟ್ರದ ಒಂದು ಕರೆಗೆ ಹೋಗೋಡುವಂಥ ಒಂದು ಸ್ಥಿತಿ ಇದೆಯಲ್ಲ, ಚಿಕ್ಕ ಯುವಕನಾಗಿದ್ದಂಥ ಸಂದರ್ಭದಲ್ಲೇ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಅಲ್ಲ, ಅದಕ್ಕಿಂತ ಒಂದು ಚೂರು ಮೊದಲು ಹೋಗೋದಾದರೆ ನನಗೆ ಬಹಳ ಆಶ್ಚರ್ಯ ಅಂತ ಅನಿಸಿದ್ದು ಏನಂದರೆ, ಅವರು ಕಾಶಿಯಲ್ಲಿ ಅಧ್ಯಯನ ಮಾಡ್ಕೊಂಬಂದ್ರು ಅಂತ, ವಾರಣಾಸಿನಲ್ಲಿ ಅಧ್ಯಯನ ಮಾಡ್ಕೊಂಡು ತಂದೆ ಅವ್ರನ್ನ ಕಾಶಿನಲ್ಲಿ ಬಿಟ್ಟು ಅಧ್ಯಯನ ಮಾಡಲಿಕ್ಕೋಸ್ಕರ ಬಿಟ್ಟರು. ವಿನೋಬಾ ಭಾವೆ ಅವರ ಪ್ರಭಾವಕ್ಕೊಳಗಾದ್ರು. ವಿನೋಬಾ ಪ್ರಭಾವಕ್ಕೆ ಅಂದರೆ ಅವ್ರ ತಂದೆ ಬಹುತೇಕ ಇದರಲ್ಲಿ ರಾಮಕೃಷ್ಣ ಹೆಗಡೆ ಅವ್ರು ನೆನೆಸುವಂಥ ಸಂದರ್ಭದಲ್ಲಿ ಅವರ ತಂದೆ ಮಹಾಬಲೇಶ್ವರ ಹೆಗಡೆ ಅವ್ರು ನೆನೆಸೋದು ಸೂಕ್ತ ಅಂತ ಅನ್ನಿಸ್ತದೆ. ಯಾಕಂದರೆ ಅವರಿಗೆ ಆ ಸಂದರ್ಭದಲ್ಲಿ ಅವ್ರನ್ನ ಕಾಶಿನಲ್ಲಿ ವಿದ್ಯಾಪೀಠದಲ್ಲಿ ಓದಿಸ್ಬೇಕು ಅಂತ ಅನಿಸಿದ್ದು ಅದು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಯಾರೇ ಕೂಡ ಆ ಹಿನ್ನೆಲೆಯಿಂದ ಬಂದಂಥವ್ರು ಅಲ್ಲಿ ಓದಿದರೆ ದೊಡ್ಡ ಪಾಂಡಿತ್ಯ ಬರ್ತದೆ ಅನ್ನೋದು ಎರಡನೇ ಮಾತಿಲ್ಲ. ಆದರೆ ವಿನೋಬಾ ಆಶ್ರಮಕ್ಕೆ ವಾರದಾಗ ತಗೊಂಡೋಗಿ ಸೇರಿಸಬೇಕು ಅಂತ ತೀರ್ಮಾನ ಮಾಡಿದ್ದಿದೆಯಲ್ಲ, ಅದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ನಿರ್ಧಾರ. ಹೆಗಡೆಯವರ ಬದುಕಿನಲ್ಲಿ ದೊಡ್ಡ ಬದಲಾವಣೆ ತಂದಂಥ ಒಂದು ನಿರ್ಧಾರ. ಅಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ಅಂದರೆ, ಅವರವ್ರ ಕೆಲಸ ಅವರವರೇ ಮಾಡ್ಕೊಳ್ಬೇಕು. ಬೆಳಗ್ಗೆ 4 ಗಂಟೆಗೆ ಏಳಬೇಕು, ತಣ್ಣೀರು ಸ್ನಾನ ಮಾಡಬೇಕು, ಚಾಪೆ ಮೇಲೆ ಮಲಗಬೇಕು. ಶ್ರೀಮಂತ ಕುಟುಂಬದಿಂದ ಬಂದವರಿಗೆ ಇದು ಕಷ್ಟ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಆಗೆಲ್ಲ ಈಗಿದ್ದಂಥ ರೀತಿಯಲ್ಲಿ ಶೌಚಾಲಯ ಇದರದ್ದೆಲ್ಲರದು ಕೂಡ ವ್ಯವಸ್ಥೆಗಳು ಇರಲಿಲ್ಲ. ಸಣ್ಣ ಪುಟ್ಟ ಶೌಚಾಲಯಗಳು, ಬಹಿರ್ದೇಶಗಳು ಇವೆಲ್ಲ ಇದ್ದಂಥ ಸಂದರ್ಭ. ವಿನೋಬಾ ಭಾವೆ ಆ ಯುವಕನಾಗಿದ್ದಂಥ ರಾಮಕೃಷ್ಣ ಹೆಗಡೆ ಶ್ರೀಮಂತ ಕುಟುಂಬದ ದೊಡ್ಡ ಕುಟುಂಬದ ಹಿನ್ನೆಲೆ ಇದ್ದಂಥವರಿಗೆ ಎಲ್ಲರಿಗೂ ಒಂದೊಂದು ಕೆಲಸ ಕೊಡ್ತೀವಿ. ಇವ್ರಿಗೆ ಕೊಟ್ಟಂಥ ಕೆಲಸ ಅಂದರೆ, ನೀನು ಶೌಚಾಲಯಗಳನ್ನ ದಿನ ಬೆಳಿಗ್ಗೆ ಮತ್ತು ಸಂಜೆ ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛ ಮಾಡೋಂಥ ಕೆಲಸ ನೀನು ಮಾಡಬೇಕು. ಆ ಕೆಲಸವನ್ನು ಕೊಡ್ತಾರೆ. ಆ ರಾಮಕೃಷ್ಣ ಹೆಗಡೆಯವರು ಒಂದು ಚೂರು ಹಿಂದೆ ಮುಂದೆ ಹೇಳಿ, ನೀವು ಏನು ಕೆಲಸ ಕೊಟ್ಟರು ಅದನ್ನು ಮಾಡ್ತೀನಿ ಅಂತೇಳಿ ಅದನ್ನು ತಿಂಗಳಾನುಗಟ್ಟಲೆ ಮಾಡ್ತಾರೆ. ಅದು ಮುಗಿದಂಥ ಸಂದರ್ಭದಲ್ಲಿ ವಿನೋಬಾ ಭಾವೆ ಅವರನ್ನು ಕೇಳ್ತಾರೆ, ನಿನಗೆ ಹುಟ್ಟಿನಿಂದ ಬಂದ ಅಹಂಕಾರ ಮತ್ತು ಹಣದಿಂದ ಬಂದ ಅಹಂಕಾರ ಹೋಯ್ತಾ ಇಲ್ವಾ ಈಗ ಅಂತ ಕೇಳ್ತಾರೆ. ಹಾಗಾಗಿ ಹುಟ್ಟಿನ ಕಾರಣ ಈಗ ಎಲ್ಲರೂ ಕೂಡ ಯಾವ ರೀತಿ ಅಹಂಕಾರ ಪಡ್ತಾರೆ ಇವತ್ತಿನ ಸಾರ್ವಜನಿಕ ಬದುಕಿನಲ್ಲಿರೋರು. ಹೆಗಡೆಯವರು ಹೇಳ್ತಾರೆ, ನೀವು ಕೊಟ್ಟ ಕೆಲಸವನ್ನು ನಿರ್ವಹಿಸಿದ್ದೇನೆ, ಆ ಕೆಲಸ ಈ ಕೆಲಸ ಅನ್ನೋ ಪ್ರಶ್ನೆ ಅಲ್ಲ, ಅಹಂಕಾರದ ಪ್ರಶ್ನೆನೇ ಬರೋದಿಲ್ಲ ಇದರಲ್ಲಿ, ನಾನು ಕರ್ತವ್ಯನ ನಿರ್ವಹಿಸಿದ್ದೇನೆ. ಆ ರೀತಿ ಒಂದು ಸಮಾಜ ಸೇವೆಗೆ ಸಿದ್ಧರಾದಂಥ ಹೆಗಡೆಯವರು ಜೀವನ ಪರ್ಯಂತ ಅದನ್ನ ಉಳಿಸ್ಕೊಂಡು ಬಂದರು. ಅದು ಒಂದು ಘಟನೆಯನ್ನು ನಾವು ನಿಜವಾಗಿ ಕೂಡ ಸ್ಮರಿಸಲೇಬೇಕಾಗ್ತದೆ. ಇಲ್ಲಿ ಇದ್ರ ಜೊತೆಗೆ ಇನ್ನೊಂದು ಪಾಠ ಇದೆ ಸರ್. ಈ ನಮ್ಮಲ್ಲೂ ಕೂಡ ನಾವು ವರದಿ ಮಾಡ್ತೀವಿ, ಯಾವುದಾದ್ರೂ ಸ್ಕೂಲಲ್ಲಿ ಮಕ್ಕಳುಗಳನ್ನ ಕೆಲಸಕ್ಕೆ ಹಚ್ಚಿದರೆ ಅದೊಂದು ದೊಡ್ಡ ಮಟ್ಟದಲ್ಲಿ ಅದಾಗುತ್ತೆ. ಏನು ಅಂದರೆ, ಅವ್ರನ್ನೇನು ಕೂಲಿ ಕಾರ್ಮಿಕರ ಇವರು, ಕಸ ಓಡಿಸಿದ್ರು, ಟಾಯ್ಲೆಟ್ ತೊಳಸಿದ್ರು ಅಂತೇಳಿ ಅಂತ. ನಾನು ಕೆಲವೊಂದು ಕಡೆಗೆ ಆ ಥರದ್ದು ಬಂದಂಥ ಸಂದರ್ಭದಲ್ಲಿ ಅವಾಯ್ಡ್ ಮಾಡ್ತೀನಿ. ಮಾಡಬೇಕು ಮಕ್ಕಳ ಕೆಲಸನ ಮಾಡಲಿ ಅಂತ. ಸರ್, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ. ಹೌದು, ನೀವು ಮೈಯೂ ಬಗ್ಗಬೇಕು, ಮನಸ್ಸು ಬಗ್ಗಬೇಕು. ಗಾದೆನೇ ಇದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಹಾಗೆ ಸೊ ಹೀಗಾಗಿ ಮಕ್ಕಳುಗಳಿಗೆ ಆರಂಭದಲ್ಲೇ ಈ ಕೆಲಸ ಏನು ಅಂತ ಗೊತ್ತಿರಲಿಲ್ಲ ಅಂತಂದರೆ ಮುಂದೆ ಅವ್ರು ಎಂದೂ ಕೂಡ ಅವರು ಪರಿಪೂರ್ಣರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ.
ಖಂಡಿತವಾಗಿ ಹೆಗಡೆಯವ್ರಿಗೆ ನೋಡಿ ಎಂಥ ಮಾತದು, ನಿಂದು ಹೋಯ್ತೇನಪ್ಪ ಅಂತ, ಶ್ರೀಮಂತಿಕೆ ಮತ ಮತ್ತು ಹಣದ ಮತ, ಮತ್ತೆ ಹಣದ ಇದು ಜಾತಿಯ ಮತ ಜಾತಿಯ ಎರಡೂ ಎರಡು ಹೋಯ್ತಾ ಅಂತ. ಹಾಗೆ ಎಲ್ಲರೂ ಸಮಾನರು ಅಂತಕ್ಕಂಥ ತತ್ವ ಅವತ್ತಿನಿಂದ ಅವರು ಕೊನೆ ಉಸಿರಿರೋ ತನಕ ರಾಮಕೃಷ್ಣ ಹೆಗಡೆಯವರು ಅದನ್ನು ಪರಿಪಾಲನೆ ಮಾಡ್ಕೊಂಡ್ಬಂದರು. ಯಾರ ಮೇಲೆ ಏನು ಆಪಾದನೆ ಬೇಕಾದ್ರೂ ಬಂದಿರ್ಬೋದು, ರಾಮಕೃಷ್ಣ ಹೆಗಡೆಯವರು ಜಾತಿ ಮಾಡಿದ, ಮತ ಮಾಡಿದ, ಕುಟುಂಬ ರಾಜಕಾರಣ ಮಾಡಿದ ಅಂತಕ್ಕಂಥ ಆಪಾದನೆ ರಾಮಕೃಷ್ಣ ಹೆಗಡೆಯವ್ರ ಮೇಲೆ ಇಲ್ಲ. ಮತ್ತು ಮೌಲ್ಯಾಧಾರಿತ ರಾಜಕಾರಣ ಮಾಡಿದಂಥವ್ರ ಹೆಸರಿನಲ್ಲಿ ಮೊದಲನೇ ಬರ್ತಕ್ಕಂಥ ಹೆಸರು ಅವ್ರದ್ದು ಕೂಡ ನಮ್ಮ ರಾಜ್ಯದಲ್ಲಿ. ಆಮೇಲೆ ಕಾರ್ಯಕರ್ತರು ನಾಯಕರಾಗಿದ್ದಿದೆಯಲ್ಲ ಸರ್, ಹುಡುಕಿ ನಾಯಕರನ್ನು ಮಾಡಿದ್ದಿದೆಯಲ್ಲ, ಅದು ಒಂದು ದೊಡ್ಡ ವಿಷಯನೇ. ಅದು ಒಂದು ಎರಡನೇ, ನಾನು ಆ ವಿಷಯನೂ ಪ್ರಸ್ತಾಪ ಮಾಡಲೇಬೇಕು. ಹೆಗಡೆಯವ್ರ ವಿಚಾರ ಪ್ರಸ್ತಾಪ ಮಾಡಿದಾಗ 2-3 ವಿಚಾರ ಭಾಳ ಮುಖ್ಯ ಆಗ್ತದೆ. ಒಂದು, ಅವರು ಚಿಕ್ಕ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಈಗ ನಾವು ಜೆನ್ಜಿ ಕಾಲ ಅಂತೇಳಿ ಹೇಳ್ತೀವಲ್ಲ, ಹೆಗಡೆಯವರು ಕೂಡ ಯುವಕನಾಗಿದ್ದಾಗಲೇ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ರು. ನೀವು ಯಾವುದೇ ಚಳುವಳಿ ತಗೊಳ್ಳಿ, ಅದು ಸ್ವಾತಂತ್ರ್ಯ ಹೋರಾಟ ಇರ್ಬೋದು, JP ಚಳುವಳಿ ಇರ್ಬೋದು, ಅಣ್ಣಾ ಹಜಾರೆ ಚಳುವಳಿ ಇರ್ಬೋದು, ರೈತ ಚಳುವಳಿ ಇರ್ಬೋದು, ದಲಿತ ಚಳುವಳಿ ಇರ್ಬೋದು, ಕನ್ನಡ ಚಳುವಳಿ ಇರ್ಬೋದು, ಅಥವಾ ಈ ಯಾವುದೇ ರೀತಿಯ ಚಳುವಳಿಗಳನ್ನು ನೀವು ತೆಗೆದುಕೊಂಡಂಥ ಸಂದರ್ಭದಲ್ಲೂ ಅದರಲ್ಲಿ ಮುಂಚೂಣಿನಲ್ಲಿ ಯಾವಾಗಲೂ ಯುವಕರೇ ಇರ್ತಾರೆ. ಯಾಕೆಂದರೆ ಯುವ ಜನರು ಎಲ್ಲರೂ ಯುವತಿಯರು ಇರ್ತಾರೆ. ಕಾರಣ ಆಮೇಲೆ ಒಂದೊಂದು ನಿಂತ್ಕೊಂಡಾಗಲೂ ಹಲವಾರು ಜನ ನಾಯಕರು ಸೃಷ್ಟಿಯಾಗಿರ್ತಾರೆ. ಆಮೇಲೆ ಆ ವ್ಯವಸ್ಥೆ ವಿರುದ್ಧ ಯೋಚನೆ ಮಾಡುವಂಥ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನಸ್ಥಿತಿ ಯುವಕರಲ್ಲಿ ಮಾತ್ರ ಇರ್ತದೆ ಹೊರತು ಯುವ ಜನರಲ್ಲಿ ಬೇರೆಯವರಲ್ಲಿ ಇರೋದಿಲ್ಲ. ಅದಾದ ನಂತರ ಸಾಂಸಾರಿಕ ಜವಾಬ್ದಾರಿ, ಬೇರೆ ಬೇರೆ ಜವಾಬ್ದಾರಿಗಳೆಲ್ಲ ಬರ್ತವೆ, ಬೇರೆ ವಿಮುಖರಾಗಿಬಿಡ್ತಾರೆ ಅವರು. ಆ ವಯಸ್ಸಿನಲ್ಲಿ ಎಲ್ಲ ಭಾಗವಹಿಸಿ. ಹಾಗೆ ಹೆಗಡೆಯವರು ಕೂಡ ಅದೇ ಸಂದರ್ಭದಲ್ಲಿ ಭಾಗವಹಿಸಿದರು. ಅದರ ಜೊತೆಗೆ ನಿಜಲಿಂಗಪ್ಪನವ್ರನ್ನ ನಾಯಕರು ಅಂತೇಳಿ ಸ್ವೀಕಾರ ಮಾಡಿದರು. ಅವ್ರ ಜೊತೆಗೆ ರಾಜಕಾರಣವನ್ನು ಉದ್ದಕ್ಕೂ ಕೂಡ ಮಾಡ್ಕೊಂಡು ಬಂದರು. ನೀವು ನಾಯಕತ್ವ ಸೃಷ್ಟಿ ವಿಚಾರ ಪ್ರಸ್ತಾಪ ಮಾಡಿದ್ರಿಂದ ಹೇಳ್ತೇನೆ, ಕರ್ನಾಟಕದ ರಾಜಕಾರಣದಲ್ಲಿ 1950ರ ದಶಕದಿಂದ ಈ ಕ್ಷಣದವರೆಗೂ ಮಾತಾಡೋದಾದರೆ 3 ಜನ ನಾಯಕರುಗಳನ್ನ ಸೃಷ್ಟಿ ಮಾಡಿತ್ತು. ಮೊದಲನೇವರು ಎಸ್ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲು, ರಾಮಕೃಷ್ಣ ಹೆಗಡೆ ಅಂತ, PM ನಾಡಗೌಡ ಅಂತ ನಾಯಕರುಗಳನ್ನೆಲ್ಲ ಗುರುತು ಮಾಡಿ ಅವರಿಗೆ ಮಂತ್ರಿಮಂಡಲದಲ್ಲಿ ಅವಕಾಶ ಕೊಟ್ಟು ಅವರನ್ನು ಮುಂಚೂಣಿ ನಾಯಕತ್ವಕ್ಕೆ ತಂದಂಥವರು ಇವರು ಸನ್ಮಾನ್ಯ ಎಸ್ ನಿಜಲಿಂಗಪ್ಪನವರು. ಅದಾದ ನಂತರ 70ರ ದಶಕದಲ್ಲಿ ದೇವರಾಜ ಅರಸರು ಇವತ್ತು ಕರ್ನಾಟಕ ಭಾರತದ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಭಾಳ ಜನ, ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಧರ್ಮಸಿಂಗ್ ಅವರಿಗೆ 3-4 ಜನ ಮುಖ್ಯಮಂತ್ರಿ ಆದರು, ರಾಷ್ಟ್ರಮಟ್ಟದ ರಾಜಕಾರಣ. ಇವರೆಲ್ಲ ಕೂಡ ದೇವರಾಜ ಅರಸು ಹುಡುಕಿ ಕೆದಕಿ ತೆಗೆದು ಅಸಾಧ್ಯ ಅನ್ನೋ ರೀತಿಯಲ್ಲಿ ಸಾಧ್ಯ ಮಾಡಿದಂಥ 71-72 ದೇವರಾಜ ಅರಸು. 3ನೇವರೇ ರಾಮಕೃಷ್ಣ ಹೆಗಡೆ. ಅವರ 80ರ ದಶಕದಲ್ಲಿ ಅವರು 82ನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾನೂ ಸೇರಿದಾಗೆ ಸಿದ್ದರಾಮಯ್ಯ ಇರ್ಬೋದು, ದೇಶಪಾಂಡೆ ಇರ್ಬೋದು, PGR ಸಿಂಧ್ಯಾ ಇರ್ಬೋದು, ರಮೇಶ್ ಜಿಗಜಿಣಿ ಇರ್ಬೋದು, ಇನಾಮ್ದಾರ್ ಇರ್ಬೋದು, ಜಯಪ್ರಕಾಶ್ ಹೆಗಡೆ ಇರ್ಬೋದು, ಆಮೇಲೆ ಅಮರನಾಥ್ ಶೆಟ್ಟಿ ಇರ್ಬೋದು, ಬಸವರಾಜ ರಾಯರೆಡ್ಡಿ ಅವರು ಇರ್ಬೋದು, ಭಾಳಷ್ಟು 10 MP ಪ್ರಕಾಶ್ ಅವರು ಇರ್ಬೋದು. ಸುದರ್ಶನ್ ಕೂಡ ಅಲ್ಲ, ಸುದರ್ಶನ ಮಂತ್ರಿ ಆಗಲಿಲ್ಲ, ಬಟ್ ಆಗಿ ನಂತರ ಶಾಸಕ. ಈ ಮಂತ್ರಿ ಮಾಡಿದವರು ನಮ್ಮನ್ನೆಲ್ಲರನ್ನೂ ಕೂಡ 80ರ ದಶಕದಲ್ಲೇ ಮಂತ್ರಿ ಮಾಡಿದವರು. ನನ್ನನ್ನು ಶಾಸಕನನ್ನು ಮಾಡಿ ಮಂತ್ರಿ ಗೋವಿಂದೇಗೌಡರನ್ನ ಮಂತ್ರಿ ಮಾಡಲಿಂದ ಕೈ ಬಿಟ್ಟು ನನ್ನನ್ನು ಆ ಜಾಗಕ್ಕೆ ಮಂತ್ರಿ ಮಾಡಿದರು. ಆ ಥರದ ಇರ್ತದೆ. ನಾನು ಕೇಳಿದಾಗ ಅವ್ರು ಹೇಳಿದರು, ನನಗೆ ಮುಂದಿನ ಪೀಳಿಗೆಯ ನಾಯಕರುಗಳು ಬೇಕು ಅಂಥೇಳಿ. ಹಾಗಾಗಿ ಅವರು ಅದು ಬಿಟ್ಟರೆ ಭಾಳಷ್ಟು ಜನ ಆ ರೀತಿಯ ಒಂದು ಪ್ರಯತ್ನವನ್ನು ಮಾಡಿ ಸಾಹಸ ಮಾಡಲಿಲ್ಲ. ಭಾಳಷ್ಟು ಜನ ಯಾರಿಗಾದರೂ ಅವಕಾಶ ಕೊಟ್ಟರೆ ನಮಗೆಲ್ಲಿ ಇವ್ನು ನಾಳೆ ಮೂಲ ಕಂಪಿಟೇಟರ್ ಆಗಿಬಿಡ್ತಾನೋ, ಮತ್ತು ನಮಗೆ ಸವಾಲು ಹೊಡ್ತಾನೋ ಅಂತ ಸ್ಥಿತಿ ಇರ್ತದೆ. ಆ ರೀತಿಯಿಂದ ಒಬ್ಬ ನಿಜವಾದ ನಾಯಕ ಅಂದರೆ ಯಾರು ಅಂದರೆ, ಯಾರು ತನಗಿಂತ ಪ್ರಬಲರಾದಂಥ ನಾಯಕರನ್ನ ಸೃಷ್ಟಿ ಮಾಡ್ತಾನೋ ಅವನೇ ನಿಜವಾಗಿರ್ತಕ್ಕಂಥ ನಾಯಕ ಹೊರತು ಎಷ್ಟು ವರ್ಷ ಪ್ರಧಾನಿ, ಮುಖ್ಯಮಂತ್ರಿ, ಮಂತ್ರಿ ಆದ ಅನ್ನೋದು ಮುಖ್ಯ ಅಲ್ಲ. ಈಗಿನ ಭಾಳಷ್ಟು ಜನರ ದಾಖಲೆಗಳನ್ನ ನೀವು ಹೇಳೋ ಪ್ರಕಾರ ನಾಯಕರನ್ನ ಸೃಷ್ಟಿ ಮಾಡುವಂಥವ್ನು ಮಾತ್ರ ನಾಯಕ, ಇಲ್ಲ ಅಂದ್ರೆ ನಾಲಾಯಕ ಅಂತ. ಅವ್ರ ಮಟ್ಟಿಗೆ ಅವರು ನಾಯಕರು ಅಷ್ಟೇ, ಆದರೆ ರಾಜ್ಯಕ್ಕೆ ನಾಯಕರಲ್ಲ, ಸಾಮಾಜಿಕಲ್ಲ. ಆ ಥರದಲ್ಲಿ ನಿಜಲಿಂಗಪ್ಪನವರು ಕೂಡ ಪ್ರಾತಸ್ಮರಣೀಯರು, ದೇವರಾಜ ಅರಸು ಪ್ರಾತಸ್ಮರಣೀಯರು, ರಾಮಕೃಷ್ಣ ಹೆಗಡೆಯವರು ಕೂಡ ಪ್ರಾತಸ್ಮರಣೀಯರು. ಕಾರಣ ಅವರಿಗಿಂತ ಪ್ರಬಲರಾದಂಥ ನಾಯಕರನ್ನು ಹುಟ್ಟಾಕಿ. ಅದಾದ ನಂತರ ನೋಡಿ, ಹೆಗಡೆಯವರ ಗರಡಿಲಿ ಬೆಳೆದಂಥವರು ದೇವೇಗೌಡರು ಹೌದು, SR ಬೊಮ್ಮಾಯಿಯವರು ಹೌದು, JH ಪಟೇಲ್ ಹೌದು, ಸಿದ್ದರಾಮಯ್ಯ ಹೌದು, 4 ಜನ ಮುಖ್ಯಮಂತ್ರಿಗಳಾದರು ಅವರ ಗರಡಿನಲ್ಲಿ. ಅವರು ನಾಯಕರಾಗಿದ್ದರು, ಇಲ್ಲ ಅಂತಿಲ್ಲ, ಆದರೆ ಅವರಿಗೆ ಆ ರೀತಿಯ ಒಂದು ಅವಕಾಶ ಕೊಟ್ಟಿದ್ದು ಮಾಡಿ ಪ್ರೋತ್ಸಾಹ ಕೊಟ್ಟಂಥವ್ರು ಕೂಡ ಅದೇ ರೀತಿ. ಹಾಗಾಗಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ
ಆವಾಗ ಅವ್ರೇನು ಆಗಬೇಕು ಅಂತ ಬಯಸಿರಲಿಲ್ಲ 83ರಲ್ಲಿ. ಚಂದ್ರಶೇಖರ್ ಅವರು ದೇವೇಗೌಡರ ಮುಖಾಂತರ ನೀವು ಅವ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿದರು. ದೇವೇಗೌಡರು ಅವ್ರನ್ನ ಪ್ರಪೋಸ್ ಮಾಡಿದರು. ಈ ಥರದಾಗಿ ಹಾಗಾಗಿ ಅಧಿಕಾರ ಬಯಸಿ ಹೋದಂಥವ್ರಲ್ಲ. ಅದಕ್ಕಿಂತ ಹಿಂದೆ ಹೋಗೋದಾದ್ರೆ ನೀವು 78ನೇ ಇಸ್ವಿನಲ್ಲಿ ನಾವು ಆಗ್ತಾನೆ ಓದು ಮುಗಿಸ್ಕೊಂಡು ಜೆ ಪಿ ಚಳುವಳಿಯಿಂದ ಹೊರಗೆ ಬಂದಿದ್ವಿ. ಯಾರನ್ನ ರಾಜ್ಯಸಭಾ ಮೆಂಬರ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಿತ್ತು ದೆಹಲಿನಲ್ಲಿ. ಮೊರಾರ್ಜಿ ಭಾಯ್ ದೇಸಾಯಿ ಪ್ರಧಾನಮಂತ್ರಿ ಆಗಿದ್ದರು. ಮೊರಾರ್ಜಿ ಭಾಯ್ ದೇಸಾಯಿಯವರ ಚಾಯ್ಸು ವೀರೇಂದ್ರ ಪಾಟೀಲ್ ಆಗಿತ್ತು. ಚಂದ್ರಶೇಖರ್ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಪಕ್ಷಕ್ಕೆ. ಆ ಸಂದರ್ಭ ಅವ್ರು ಹೇಳಿದ್ರು ಇಲ್ಲ ರಾಮಕೃಷ್ಣ ಹೆಗಡೆಯನ್ನು ಮಾಡಬೇಕು. ಯಾಕೆ ಅಂತ ಅವ್ರು ಕಾರಣ ಕೊಡ್ತಾರೆ ನೋಡಿ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ದನಿ ಎತ್ತಿ ಜೈಲಿಗೆ ಹೋದವರು ರಾಮಕೃಷ್ಣ ಹೆಗಡೆ. ವೀರೇಂದ್ರ ಪಾಟೀಲರು ಮೌನ ವಹಿಸಿದರು. ಹಾಗಾಗಿ ಯಾರು ಹೋರಾಟ ಮಾಡಿದರೂ ಅವರಿಗೆ ಅವಕಾಶ ಸಿಗಬೇಕು ಅಂತ ಅವ್ರನ್ನ ಹಠ ಮಾಡಿ ರಾಜ್ಯಸಭೆಗೆ ತೆಗೆದುಕೊಂಡು ಹೋಗಿ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಮಾಡಿ ಅವ್ರನ್ನ ಜೊತೆಗೆ ಉದ್ದಕ್ಕೂ ಇಟ್ಕೊಂಡ್ರು. ನಂತರ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಪಾದಯಾತ್ರೆಯಲ್ಲಿದ್ದರು ಚಂದ್ರಶೇಖರ್. ಕನ್ಯಾಕುಮಾರಿಯಿಂದ ದೆಹಲಿ ಪಾದಯಾತ್ರೆ ಮಾಡ್ತಾಯಿದ್ರು 83ರಲ್ಲಿ. ಸೇಲಂ ಹತ್ರ ಇದ್ದರು. ಅವರು ಪಕ್ಷದ ಕಚೇರಿಗೆ ಫೋನ್ ಮಾಡಿ ಆ ದೂರವಾಣಿ ನಾನು ಕರೆ ಸ್ವೀಕಾರ ಮಾಡಿದ್ದು ನಾನೇ ಆಗ ಲ್ಯಾಂಡ್ಲೈನಲ್ಲಿ ಮಾಡಿ ದೇವೇಗೌಡರು ಎಲ್ಲಿದ್ದಾರೆ ಅಂತ ಕೇಳಿದರು. ಏನಾಯಿತು ಅಂತ ಕೇಳಿದ್ರು, ಈ ಥರ ಆಗಿದೆ, ಗಲಾಟೆ ಆಗಿದೆ, ಏನೂ ತೀರ್ಮಾನ ಆಗಿಲ್ಲ. ದೇವೇಗೌಡರು ಎಲ್ಲಿ ಅಂತ ಕೇಳಿ ದೇವೇಗೌಡರು ಪಕ್ಕದಲ್ಲೇ ಇದ್ದರು. 83ರಲ್ಲಿ ಇದು ಶಾಸಕಾಂಗ ಪಕ್ಷ ಸಭೆ ಗಲಾಟೆ ಆಗಿ ಬಿಜೆಪಿ ಬೆಂಬಲ ಜೊತೆಗೆ ಆಗ ಮಾಡ್ತಾನೆ. ಆಗ ಬಂಗಾರಪ್ಪನವ್ರು ಒಂದು ಕಡೆ ಇದ್ದರು, ಪಟೇಲ್ರಿದ್ದರು, ನಜೀರ್ ಸಾಬು ಮತ್ತು ಇವರೆಲ್ಲ ಇದ್ದರು. ಬಿಜೆಪಿ 18 ಗೆದ್ದಿತ್ತು, 16 ಗೆದ್ದಿತ್ತು. ಆಚಾರ್ಯ ನಾಯಕರಾಗಿದ್ದರು. 16 ಸುಬ್ಬಯ್ಯ, ಡಾಕ್ಟರ್ ವಿ ಎಸ್ ಆಚಾರ್ಯ ಅವರ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು. ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ದೇವೇಗೌಡರಿಗೆ ನೀವು ಬೇಡ, ಬೊಮ್ಮಾಯಿ ಬೇಡ, ಬಂಗಾರಪ್ಪನ ಬೇಡ, ರಾಮಕೃಷ್ಣ ಹೆಗಡೆ ಅವ್ರನ್ನ ಮಾಡಿ, ಅವರಾದರೆ ಅಕ್ಸೆಪ್ಟಬಿಲಿಟಿ ಬರ್ತದೆ ಅಂತ ಸೂಚನೆ ಕೊಟ್ಟರು. ಉಳಿದವರೆಲ್ಲ ಒಪ್ಪಿದ್ರು, ಆದರೆ ಬಂಗಾರಪ್ಪನವ್ರು ಒಪ್ಪಲಿಲ್ಲ. ಕ್ರಾಂತಿರಂಗ 2 ಭಾಗ ಆಯಿತು. ಪಟೇಲರು, ಚಂದ್ರೇಗೌಡರು, ನಜೀರ್ ಸಾಬು, ರಾಚಯ್ಯ ಇವರೆಲ್ಲ ಒಂದು ಕಡೆಗೆ ಬಂದರು. ಬಂಗಾರಪ್ಪನವ್ರು ಮತ್ತೊಂದು ಕಡೆಗೆ ಹೋದರು. ಹೆಗಡೆ ಅವರು ಮುಖ್ಯಮಂತ್ರಿ ಆದರು. ಅದಾದ ನಂತರ 84 ಪಾರ್ಲಿಮೆಂಟಲ್ಲಿ ಅಲ್ಲ, ಅದೇ ನಾನು ಅಲ್ಲಿಂದನೇ ಶುರು ಮಾಡ್ತೀನಿ. ಯಾಕಂದರೆ ನೀವು ಅವ್ರ ಹಿನ್ನೆಲೆ ಹೇಳಿದ್ರಿ. ಈ ರಾಜೀನಾಮೆ ಪರ್ವದ ಕತೆ ಹೇಳ್ತಾ ಇದ್ದೆ ನಾನು. ಈಗ 83ರಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ. 83ರಲ್ಲಿ 84ರಲ್ಲಿ ಲೋಕಸಭಾ ಚುನಾವಣೆ ಆಗುತ್ತೆ. 84ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಬಂದವು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಪ್ರದರ್ಶನ ಸರಿ ಇಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋದಿದೆಯಲ್ಲ ಸರ್, ಅದು ಬೇಡ ಅಂತ. ಆಮೇಲೆ ಮತ್ತೆ 85ರಲ್ಲಿ ಅಲ್ಲ ಈ ಬಹುಮತದಿಂದ ಬರುವಂಥದ್ದು. ಆಗ ನೋಡಿ ಅವರಿಗೆ 84ರಲ್ಲಿ ಮನಸ್ಸು ಮಾಡಿದರೆ ಸರ್ಕಾರ ಉಳಿಸ್ಕೊಬೋದಿತ್ತು. ಹಾಗೇನು ಈ ಥರದ ಆ್ಯಂಟಿ ಡಿಫೆಕ್ಷನ್ ಓದಿದ್ದು ಯಾವುದೂ ಇರಲಿಲ್ಲ. ಯಾರು ಎಲ್ಲಿ ಬೇಕಾದ್ರೂ ಯಾಕೆ ಬೇಕಾದ್ರೂ ಬರ್ಬೋದಿತ್ತು. ಈ ಥರ ಇತ್ತು. ಆದರೆ ಅವರು ಇಲ್ಲ ಬೇಡ, ನಾವು ಮಾರಲ್ ರೆಸ್ಪಾನ್ಸಿಬಿಲಿಟಿ, ನಾವು ಜನಾಭಿಪ್ರಾಯ ನಮ್ಮ ಪರ ಇಲ್ಲ ಅಂದಾಗ ಅದು ಬೇಡ ಅಂಥೇಳಿ ಡಿಸಾಲ್ವ್ ಮಾಡಿದರು. ಡಿಸಾಲ್ವ್ ಮಾಡಿದ ನಂತರ ಇಡೀ ರಾಜ್ಯ ಪ್ರವಾಸ ಮಾಡಿದರು. ಇಡೀ ರಾಜ್ಯ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಬಹುತೇಕ ಕಡೆ ನಾವೆಲ್ಲ ಇದ್ವಿ. ಆಗ ಅವರೊಟ್ಟಿಗೆ ನಾನು ಯುವಜನತಾದ ರಾಜ್ಯ ಅಧ್ಯಕ್ಷ ಆಗಿದ್ದೆ. ಆ ಸಂದರ್ಭದಲ್ಲಿ ಆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇವರೆಲ್ಲ ಇದ್ದರು. ಸಿಂಧಿಯಾ ಮತ್ತೊಬ್ಬರು ಇವರೆಲ್ಲ ಇದ್ದರು. ಅವ್ರಿಗೆ ಯಾವ ಥರ ಜನರ ನಾಡಿ ಮಿಡಿತ ಇತ್ತು ಅಂತ ಹೇಳೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ. ಅವ್ರು ರಾಜ್ಯ ಪ್ರವಾಸ ಮಾಡ್ತಾಯಿದ್ರು. ಉತ್ತರ ಕನ್ನಡ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಪ್ರವೇಶ ಮಾಡ್ತಾಯಿದ್ರು. ನಮಗೊಂದು ಕರೆ ಬರ್ತದೆ ಅವರಿಂದ, ನೀವು ರಾತ್ರಿ ಎಷ್ಟೇ ಹೊತ್ತಾದರೂ ಕೂಡ ನನ್ನನ್ನು ಬಂದು ಕುಂದಾಪುರದಲ್ಲಿ ನೀವು ನೋಡಬೇಕು ಅಂತೇಳಿ. ಚುನಾವಣೆಗೆ ಒಂದು 4-5 ದಿವಸ ಇರ್ತದೆ. ನಾನು ಪ್ರೊಫೆಸರ್ ಬಿ ಕೆ ಚಂದ್ರಶೇಖರ್ ಹೋಗಿ ಬರಬೇಕು ಅಂತ ಹೇಳಿದರು. ಹೋದ್ವಿ. ಇಲ್ಲಿಂದ ಮಂಗಳೂರಿಗೆ ಹೋಗಿ ಕುಂದಾಪುರಕ್ಕೆ ಹೋದ್ವಿ. ರಾತ್ರಿ ಸಂಜೆ 7:30 ಬರಬೇಕಾದವರು ರಾತ್ರಿ 11-11:15 ಬಂದರು. ಪಬ್ಲಿಕ್ ಮೀಟಿಂಗು 20-25 ಸಾವಿರ ಜನ ಸೇರಿದರು. ಆ ಪಬ್ಲಿಕ್ ಮೀಟಿಂಗ್ ಮುಗಿಸಿ ರಾತ್ರಿ 1-1:15 ಗಂಟೆ ಅಷ್ಟೊತ್ತಿಗೆ ಕುಂದಾಪುರದ ಐಬಿನಲ್ಲಿ ಕೂತ್ಕೊಂಡು ಅವರು ಒಂದು ಮಾತನ್ನು ಹೇಳ್ತಾರೆ. ಸ್ನಾನ ಮಾಡಿ ಎಲ್ಲ ಬಂದು ಫ್ರೆಶ್ ಆಗಿ ಇನ್ನೂ ಊಟ ಆಗಿರೋದಿಲ್ಲ. ಹಾಗೆ ಹೇಳ್ತಾರೆ, ಇನ್ನೊಂದು ವಾರ 5 ದಿವಸ ಇದೆ ಚುನಾವಣೆಗೆ, ನಮಗಿನ್ನೂ 1-2% ವೋಟ್ ಸ್ವಿಂಗ್ ಆಗಬೇಕು. ಆಗ ನಾವು ಖಂಡಿತ ಗೆಲ್ತೀವಿ. ಅದಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ನಾವು ಆಗ ನಮ್ಮ ಮ್ಯಾನಿಫೆಸ್ಟೋ ಎಲ್ಲ ರಿಲೀಸ್ ಆಗಿ ಹೋಗ್ಬಿಟ್ಟಿತ್ತು. ಏನಾದರೂ ಒಂದು ಕಾರ್ಯಕ್ರಮ ಕೊಡಬೇಕು. ಏನು ಕೊಡಬೇಕು, ಏನು ಮಾಡಿದರೆ ಹೆಣ್ಣು ಮಕ್ಕಳ ಮತ್ತು ಬಡವರ ಓಟು ಸ್ವಿಂಗ್ ಆಗ್ತದೆ, ಅದು ಮಧ್ಯಮ ವರ್ಗದ ಸ್ವಿಂಗ್ ಅದನ್ನು ನೋಡಬೇಕು. 85 ಚುನಾವಣೆ ಆಯಿತು ಅಂತೇಳಿ ಚರ್ಚೆ ಮಾಡಿ ಸುಮಾರು ಹೊತ್ತು ಚರ್ಚೆ ಮಾಡಿದ ಮೇಲೆ 2 ಕಾರ್ಯಕ್ರಮ ಅವರೇ ಸೂಚನೆ ಮಾಡ್ತಾರೆ. ಒಂದು ₹2 1 kg ಅಕ್ಕಿ ಕೊಡೋಂಥ ಕಾರ್ಯಕ್ರಮ, ಇನ್ನೊಂದು ₹25 ಒಂದು ಸೆಟ್ ಬಟ್ಟೆ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಕೊಡೋಂಥದ್ದು ಸೊಸೈಟಿಗಳ ಮುಖಾಂತರ. ಹಸಿರು ಕಾರ್ಡು ಅಂತ ಏನು ಹೇಳ್ತೀವಲ್ಲ ಈಗ ನಾವು, ಗ್ರೀನ್ ಕಾರ್ಡ್, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಹೆಗಡೆ ಅವರು. ಆಗ ಇಂಟ್ರೊಡ್ಯೂಸ್ ಮಾಡಿ ಅನೌನ್ಸ್ ಮಾಡಿ ನಮಗೆ ನೆಕ್ಸ್ಟ್ ಡೇನೇ ನೀವು ಮಂಗಳೂರಿಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಡಿಷನಲ್ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ. ಇದನ್ನ ನೆಕ್ಸ್ಟ್ ಡೇ ನಾವು ಅಡಿಷನಲ್ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ವಿ, ನಾನು ಪ್ರೊಫೆಸರ್ ಚಂದ್ರಶೇಖರ್ ಸೇರಿ. ಅದಾದ ನಂತರ ಅವ್ರು ಹೇಳಿದಂಥ ರೀತಿಯಲ್ಲೇ ವೋಟ್ ಸ್ವಿಂಗೂ ಆಯಿತು. 1-2% ಖಂಡಿತ ಸ್ವಿಂಗ್ ಆಗಿದೆ. 132 ಸೀಟೇನೋ ಬಂತು 85ರ ಚುನಾವಣೆ. ಅಷ್ಟರ ಮಟ್ಟಿಗೆ ಜನರ ನಾಡಿ ಮಿಡಿತ ಅವ್ರಿಗೆ ಅಷ್ಟು ಚೆನ್ನಾಗಿತ್ತು. ಅಷ್ಟು ಹಾಗಾಗಿ ಅವತ್ತು ಅವರು ಮಾಸ್ ಲೀಡರ್ ಆಗಿ ಎಮರ್ಜ್ ಆದವರು 85ರಲ್ಲಿ. ಕೊನೆ ತನಕ ಮಾಸ್ ಲೀಡರ್ ಆಗಿ ಜಾತಿ ಮೀರಿದಂತ. ನನಗೆ ಶಂಕರ್ಜಿ, ನನಗೊಂದು ಅನ್ಸೋದು,
ಈಗ ಈ ಕಡಿಮೆ ಅವಧಿಗೆ ರಾಜೀನಾಮೆ ಕೊಟ್ಟು ಮತ್ತೆ ಬರುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ. ಒಂದು ನನಗೆ ಈ ರೀತಿಯ ಮುಖ್ಯಮಂತ್ರಿಗಳ ಬಗ್ಗೆ ಈ ಪಾರ್ಟಿ ಗಿರಿಟಿ ಅದನ್ನು ನಾನು ಹೊರತುಪಡಿಸಿ ಹೇಳ್ತಿರೋದು. ಈಗ ಚಂದ್ರಬಾಬು ನಾಯ್ಡು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ಬೋದು. ಅಂದರೆ ಏನೇನೋ ಆಗ್ತವೆ, ಈ ಅವ್ರದ್ದು ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು, ಅದಾದ್ಮೇಲೆ ಅವ್ರ ಕಡೆ ಬಂದರು ಒಂದಾಯಿತು. ಗುಜರಾತಲ್ಲಿ ಮೋದಿಯವರು ಬಂದಿದ್ದು ಈ ಕೊನೆಯ 1.5-2 ವರ್ಷ ಇದ್ದಂಥ ಸಂದರ್ಭ. ಈ ರೀತಿ ಕಡಿಮೆ ಅವಧಿನಲ್ಲಿ ಈ ಜನವನ್ನೇ ಗಳಿಸ್ತಾರೆ ಅಂತಂದರೆ ಬಹಳಷ್ಟು ಅಂಶಗಳ ಕಾರಣ ಆಗಿರ್ತವೆ. ನಾನು ರಾಮಕೃಷ್ಣ ಹೆಗಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ 83ರಲ್ಲಿ ಎಲ್ಲ ಪಾರ್ಟಿಗಳ ಬೆಂಬಲ ತಗೊಂಡು, ಅಂದರೆ ಕಾಂಗ್ರೆಸ್ಸನ್ನು ಬಿಟ್ಟು ಎಲ್ಲ ಪಾರ್ಟಿಗಳ ಬೆಂಬಲ ತಗೊಂಡು ಅವರು ಕೇವಲ 1-1.5 ವರ್ಷ 2 ವರ್ಷ ಅವರು ಅಧಿಕಾರ ಮಾಡಿ ತಕ್ಷಣಕ್ಕೆ ಮತ್ತೆ ಇಡೀ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ, ಅದು ಪೂರ್ಣ ಬಹುಮತದ ಜೊತೆಗೆ ಅಂತಂದರೆ ಹೇಗೆ ಸರ್ ಅದು ಅಂತ? ಅಷ್ಟೊತ್ತಿಗೆ ರಾಮಕೃಷ್ಣ ಹೆಗಡೆ ಅವರಿಗೆ ಅವರು ಒಳ್ಳೆಯ ನಾಯಕ ಅನ್ನೋದು ಇತ್ತು. ಅವರಿಗೆ ಒಳ್ಳೆ ಬುದ್ಧಿವಂತ, ಒಳ್ಳೆ ನಾಯಕ, ಒಳ್ಳೆ ರೀತಿಯ ಅಷ್ಟೊತ್ತಿಗೆ ಬಜೆಟು ಇದೆಲ್ಲ ಕೊಟ್ಟಿದ್ದರು. ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಮತ್ತು ನಿಜಲಿಂಗಪ್ಪನ ಸರ್ಕಾರದಲ್ಲಿ ಎಲ್ಲ ಮಾಡಿ ಒಳ್ಳೆ ಆಡಳಿತಗಾರನ ಹೆಸರು ಬಂದಿತ್ತು. ಆದರೆ ಮಾಸ್ ಲೀಡ್ರಾಗಿ ಎಮರ್ಜ್ ಆಗೋಕ್ಕೆ ಅವರು 83 ಮುಖ್ಯಮಂತ್ರಿ ಆದ್ರಲ್ಲ, ಆ ಸಂದರ್ಭದಲ್ಲಿ ಅವ್ರು ನಡ್ಕೊಂಡಂಥ ರೀತಿ, ಅವರು ನಡ್ಕೊಂಡಂಥ ರೀತಿ, ಅವರು ಈ ಕಾರ್ಯಕ್ರಮಗಳು ಕೊಟ್ಟಂಥ ಜನಗಳೊಟ್ಟಿಗೆ ಬೆರೀತಕ್ಕಂಥದ್ದು ಇರ್ಬೋದು, ಅವರ ಕಟ್ಟಸಿಸ್ ಇರ್ಬೋದು, ದಿವಸ ಬೆಳಗ್ಗೆ ಜನಗಳನ್ನ ನೋಡ್ತಕ್ಕಂಥ ಜನತಾ ದರ್ಶನದ ಕಾರ್ಯಕ್ರಮವನ್ನು ಮಾಡಿದ್ದಿರ್ಬೋದು, ಜನಗಳಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಸ್ಪಂದಿಸ್ತಕ್ಕಂಥದ್ದು ಇರ್ಬೋದು, ಅವರ ಸರಳತೆ ಇರ್ಬೋದು. ಯಾಕೆಂದರೆ ಅವ್ರನ್ನ ಯಾರೊಟ್ಟಿಗೆ ಹೋಲಿಕೆ ಮಾಡಿದರು ಅಂದರೆ ಆರ್ ಗುಂಡೂರಾಯರೊಟ್ಟಿಗೆ ಹೋಲಿಕೆ ಮಾಡಿದರು. 80ರಿಂದ 83ರವರೆಗೆ ಆರ್ ಗುಂಡೂರಾಯರು ಅವರು ದಕ್ಷ ಆಡಳಿತಗಾರ, ಎರಡನೇ ಮಾತಿಲ್ಲ ಗುಂಡೂರಾಯರು. ಆದರೆ ಅವರು ಹೆಲಿಕಾಪ್ಟ್ರು ಮತ್ತೊಂದು, ಆಮೇಲೆ ಅವರಿಗೆ ಬೆಳ್ಳಿ ತುಲಾಭಾರ, ಬೆಳ್ಳಿ ಗದೆ ಸ್ವೀಕಾರ, ಇದರದ್ದೆಲ್ಲ ಭಾಳ ದೊಡ್ಡ ಪ್ರಚಾರ ಅವ್ರ ಮೇಲೆ ಇತ್ತಾಗ. ಈಗ ಹೆಲಿಕಾಪ್ಟ್ರು ಸೋಷಿಯಲ್ ಫ್ಲೈಟ್ಗಳೆಲ್ಲ ಕಾಮನ್ನು, ಆದರೆ ಆ ಸಂದರ್ಭದಲ್ಲಿ ಅದೇ ಒಂದು ಭಾಳ ಜನ ಅಪೇಕ್ಷೆ ಪಡದೇ ಇದ್ದಂಥ ನಾಯಕರ ನಡವಳಿಕೆ ಆಗಿತ್ತು. ಆ ಸಂದರ್ಭದಲ್ಲಿ ಇವರು ಬೇರೆಯೇ ಭಿನ್ನ ನಡವಳಿಕೆ, ಹೆಗಡೆ ಒಬ್ಬ ವಿಭಿನ್ನ ನಾಯಕ ಅನ್ನೋದು ಜನಮಾನಸದಲ್ಲಿ ಬಂದುಬಿಡ್ತು. ಹಾಗಾಗಿ ಅವರ ಹಿಂದೆ ಜನ ಬರ್ತಾ ಇದ್ದ ರೀತಿ ನಾನು ಹೇಳಿದ್ನಲ್ಲ ನಿಮಗೆ, ಹಗಲು ರಾತ್ರಿ ಅಂದರೆ ಸಾವಿರಾರು ಜನ ಎಲ್ಲಿ ಹೋದರೂ ಕೂಡ ಸೇರೋರು. ಅವ್ರಿಗೆ ಉತ್ತರ ಕರ್ನಾಟಕ, ದಕ್ಷಿಣ ಪ್ಯಾನ್ ಕರ್ನಾಟಕ ಅಂತ ಹೇಳ್ತಾರಲ್ಲ, ಈಗ ಪ್ಯಾನ್ ಇಂಡಿಯಾ ಅಂತೆಲ್ಲ ಭಾಳ ಸುದ್ದಿ ಇರ್ತಾವಲ್ಲ, ಪ್ಯಾನ್ ಕರ್ನಾಟಕ ನಾಯಕ ಅಂದರೆ ಆಗ ಎಮರ್ಜ್ ಆದವರೇ ರಾಮಕೃಷ್ಣ ಹೆಗಡೆ ಅವರು. ಎಷ್ಟರ ಮಟ್ಟಿಗೆ ಅಂದರೆ ಅವ್ರಿಗೆ ಉತ್ತರ ಕರ್ನಾಟಕದಲ್ಲಿ ಯಾವ ಲಿಂಗಾಯತ ನಾಯಕನಿಗೂ ಇಲ್ಲದೆ ಇದ್ದಂಥ ಜನ ಬೆಂಬಲ ರಾಮಕೃಷ್ಣ ಹೆಗಡೆ ಅವರಿಗೆ ಆ ಸಂದರ್ಭದಲ್ಲಿ ಇತ್ತು. ಜಾತಿ ಮೀರಿದಂಥ ಎಲ್ಲ ರೀತಿಯ ಈ ಜಾತಿ ಅನ್ನೋದು ಒಂದು ಮಿತಿ, ಹಣ ಅನ್ನೋದು ಒಂದು ಮಿತಿ, ರಿಲಿಜಿಯನ್ ಅನ್ನೋದು ಒಂದು ಮಿತಿನೇ. ಆ ಮಿತಿಗಳನ್ನ ಯಾರು ಮೀರ್ತಾರಲ್ಲ ಅವ್ರು ನಿಜವಾಗಿರ್ತಕ್ಕಂಥ ನಾಯಕ, ಅದರಲ್ಲಿ ರಾಮಕೃಷ್ಣ ಹೆಗಡೆ ಅವರು. ಇವಾಗ ಈ 3 ಮಿತಿ ಮೀರಿ ಹೋಗ್ಬಿಟ್ಟಿದೆ, ಬೇರೆ ವಿಚಾರ. ಅವ್ರಿಗೆ ನೋಡಿ, ಅವರಲ್ಲಿ ಮತ್ತು ಜನ ಹೇಗೆ ಮಾಸ್ ಲೀಡರಾಗಿ ಎಮರ್ಜ್ ಆದರು ಅಂದರೆ 2 ಅವರ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಚರ್ಚೆ ಮಾಡಬೇಕು. ಒಂದು ಅಕೌಂಟಬಿಲಿಟಿ ಇನ್ ಪಬ್ಲಿಕ್ ಲೈಫ್, ಉತ್ತರದಾಯಿತ್ವ. ಅದರಲ್ಲಿ ನೋಡಿ, ಲೋಕಾಯುಕ್ತವನ್ನು ಪ್ರಥಮವಾಗಿ ಸ್ಟಾರ್ಟ್ ಮಾಡಿ ಅದರಲ್ಲಿ ಇದು ಮಾಡಿ ಅದನ್ನ ಆ ವ್ಯವಸ್ಥೆಯನ್ನು ಜಾರಿಗೆ ತಂದು ಪಬ್ಲಿಕ್ ಲೈಫಲ್ಲಿ ಉತ್ತರದಾಯಿತ್ವ ಇರಬೇಕು ಅಂತ ದೇಶದಲ್ಲೇ ಮೊದಲನೇ ಬಾರಿಗೆ ಅವರು ಮುಂದೂರಿ ನಿಂತು ಮಾಡಿದರು. ಅದರಲ್ಲಿ ಅದನ್ನು ಮಾಡುವ ಮೊದಲರು ಸುಷ್ಮಾ ಸ್ವರಾಜ್ ಅವರ ಮಾವ ಅಲ್ವಾ ಸರ್? ಮೊದಲನೇ ಅವರು ತಕ್ಷಣ ನನಗೆ ನೆನಪಿಲ್ಲ. ಅಡ್ವೊಕೇಟ್ ಜನರಲ್ ಸಂತೋಷ್ ಹೆಗಡೆ ಅವರು, ಆಗ ಸಂತೋಷ್ ಹೆಗಡೆ ಅವ್ರನ್ನ ಅಡ್ವೊಕೇಟ್ ಜನರಲ್ ಮಾಡಿದರು. ಅದಾದ ನಂತರ ಇರಬೇಕು ಆ ಲೋಕಾಯುಕ್ತ ವ್ಯವಸ್ಥೆ ತಂದು ಉತ್ತರದಾಯಿತ್ವ ಇರಬೇಕು. ಎಲ್ಲರೂ ಉತ್ತರದಾಯಿತ್ವ ಬರೀ ಅಧಿಕಾರಿಗಳಿಗೆಲ್ಲ ರಾಜಕಾರಣಿಗಳಿಗೆ ಇರಬೇಕು ಅಂತ ಅವ್ರನ್ನೂ ಕೂಡ ಲೋಕಾಯುಕ್ತದ ವ್ಯಾಪ್ತಿನಲ್ಲಿ ತಂದರು. ಅದಕ್ಕೆ ಅದು ಜನಗಳಿಗೆ ಇದು ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಲೈಫು, ಕ್ಲೀನ್ಲಿನೆಸ್ಸು, ಅಕೌಂಟಬಿಲಿಟಿ ಅದಾಯಿತು. ಅದಾದ ನಂತರ ಅಧಿಕಾರ ಕೇಂದ್ರೀಕರಣ ಆಗಬಾರ್ದು, ವಿಕೇಂದ್ರೀಕರಣ ಆಗಬೇಕು. ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಆಡಳಿತ ವಿಕೇಂದ್ರೀಕರಣ ಆಗಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯನ್ನು ಜಾರಿ ತರಬೇಕು ಅಂತ ಪ್ರಾಮಾಣಿಕವಾದಂಥ ಪ್ರಯತ್ನ ಅವರು ಅಬ್ದುಲ್ ನಜೀರ್ ಸಾಬ್ ಇಬ್ಬರು ಸೇರಿ ಮಾಡಿದರು. ಇವತ್ತಿಗೂ ಕೂಡ ಯಾವುದಾದ್ರು ಹಳ್ಳಿನಲ್ಲಿ ಹೋಗಿ ನೀವು ಕೇಳಿ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬೆಸ್ಟ್ ಪೀರಿಯಡ್ ಯಾವುದು ಅಂದರೆ ಹೆಗಡೆಯವ್ರ ಪೀರಿಯಡು ಅಂತ ಹೇಳೋದು. ಜಿಲ್ಲಾ ಪರಿಷತ್ತು ಮತ್ತು ಮಂಡಲ್ ಪಂಚಾಯತ್ ಅಂತವ್ರು ಮಾಡಿದರು. ಈಗಂತ ಮಂಡಲ್ ಪಂಚಾಯತ್ ಇರಲ್ಲ, ಮಂಡಲಗಳನ್ನ ಮಾಡಿದರು, ಗ್ರಾಮ ಪಂಚಾಯತಿ ಇರಲಿಲ್ಲ ಆಗ. ಅದನ್ನು ಮಾಡಿದ್ದು ಅವತ್ತಿಗೂ ಕೂಡ ಎಲ್ಲಿ ಮಟ್ಟಿಗೆ ಅಧಿಕಾರ ಕೊಟ್ಟರು ಅಂದರೆ, ಜಿಲ್ಲಾ ಪರಿಷತ್ ಅವತ್ತಿನ ಜಿಲ್ಲಾ ಪರಿಷತ್ ಅಧ್ಯಕ್ಷನಿಗೆ ಒಬ್ಬ IAS ಆಫೀಸರು ಜಿಲ್ಲಾ ಪರಿಷತ್ನ ಕಾರ್ಯದರ್ಶಿ ಆಗ್ತದೆ. ಅವನ CR ಬರೀತಕ್ಕಂಥ ಅಧಿಕಾರವನ್ನು ಜಿಲ್ಲಾ ಪರಿಷತ್ ಅಧ್ಯಕ್ಷನಿಗೆ ಕೊಟ್ಟರು. ಅವನ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಬರೆಯೋಂಥ ಅಧಿಕಾರನ ಜಿಲ್ಲಾ ಪರಿಷತ್ ಅಧ್ಯಕ್ಷನಿಗೆ ಕೊಟ್ಟು ಅವನಿಗೆ ಅಷ್ಟು ಪವರ್ಫುಲ್ ಮಾಡಿ ಅವತ್ತು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದೆ. ಇದನ್ನೇ ರಾಜೀವ್ ಗಾಂಧಿಯವರು ರಾಷ್ಟ್ರಮಟ್ಟದಲ್ಲಿ ಆಮೇಲೆ ಫಾಲೋ ಮಾಡಿ 73 ಮತ್ತು 74ನೇ ತಿದ್ದುಪಡಿ ಆಮೇಲೆ ಅವರು ತರಲಿಕ್ಕೆ ಕಾರಣ ಆಯಿತು. ರಾಜೀವ್ ಗಾಂಧಿಯವರು ಅದನ್ನು ಪಿಕಪ್ ಮಾಡಿದರು, ಒಳ್ಳೆಯ ಉದ್ದೇಶದಿಂದಲೇ ಮಾಡಿದರು ಅವರು ಕೂಡ. ಆಮೇಲೆ ಅವರು ರಾಮಕೃಷ್ಣ ಹೆಗಡೆ ಅವರ ಈ ವ್ಯವಸ್ಥೆಯನ್ನು ಖಂಡಿತವಾಗಿ ಮೆಚ್ಚಿ 3 ಟೈರ್ ಸಿಸ್ಟಮ್ನ ಅವರು ತಂದರು. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಅದು ಎರಡನೇದವರು ಮುಖ್ಯವಾಗಿ ಮಾಡಿರ್ತಕ್ಕಂಥ. ಇನ್ನೊಂದು
ಇನ್ನೊಂದು ನೀವು ಹೇಳ್ದಂಗೆ ರಾಜೀನಾಮೆಗಳಿದಾವಲ್ಲ, ಅವ್ರ ಮೇಲೆ ಬಾಟ್ಲಿಂಗ್ ಹಗರಣದಲ್ಲಿ ಆರೋಪ ಬಂದಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ತಾರೆ. ಪಕ್ಷ ಪರ್ಫಾರ್ಮ್ ಮಾಡಲಿಲ್ಲ ಅಂತ ರಾಜೀನಾಮೆ. ಅದಾದ ನಂತರ ಇನ್ನೊಂದೇನೋ ರೇವಜು ಇದು ಫೋನ್ ಟ್ಯಾಪಿಂಗ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ರಾಜೀನಾಮೆ ಕೊಟ್ಟು ವಾಪಸ್ ತಗೊಳ್ಳೋದಿಲ್ಲ, ಆಮೇಲೆ ಇದು ಮಾಡ್ತಾರೆ. ಮತ್ತೆ ರಾಜಕಾರಣ ಬೇರೆ ಬೇರೆ ನಾಲ್ಕು ಬಾರಿ ರಾಜೀನಾಮೆ ಕೊಟ್ಟರು ಅಂತ ಅನ್ಸುತ್ತೆ. ಅವ್ರು ಮುಂಚೆನೇ ನಿಜಲಿಂಗಪ್ಪನವ್ರ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ 62ರಲ್ಲೋ 67ರಲ್ಲೋ ಒಂದು ಸಂದರ್ಭದಲ್ಲಿ ಆಗಲೇ ಒಂದು ಸರ್ತಿ ರಾಜೀನಾಮೆ ಕೊಡ್ತಾರೆ ಅವರು. ಆಮೇಲೆ ಒಂದು ಸಂದರ್ಭದಲ್ಲಿ ನನಗೆ ಮರ್ತೋಗಿದೆ, ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರನ್ನೇ ನಾಯಕರುಗಳಿಲ್ಲ, ನೀವು ಹಿಂಗೆಲ್ಲ ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ವಾಪಸ್ ತಗೊಂಡಿದ್ದು ಇದೆ ಒಂದು ಇದ್ರ ಪ್ರಕರಣ, ಬಾಟ್ಲಿಂಗ್ ಪ್ರಕರಣದಲ್ಲಿ ಅವರು ವಾಪಸ್ ತಗೊಳ್ತಾರೆ. ಭಾಳ ಶಾಸಕರು ಕಾರ್ಯಕರ್ತರು ಎಲ್ಲ ಮಾಡಿ ಪಕ್ಷದ ಅವರಿಗೆ ನಿರ್ದೇಶನ ಕೊಡ್ತದೆ. ಇದು ಸಂದರ್ಭ ಅಲ್ಲ, ನಿಮ್ಮ ಮೇಲೆ ನೇರವಾದಂಥ ಯಾವುದೇ ಆರೋಪಗಳಿಲ್ಲ, ನೀವೇನು ಸ್ವಜನ ಪಕ್ಷಪಾತ ಮಾಡಿ. ಇನ್ನೊಂದು ಅವ್ರದ್ದು ಮೆಚ್ಚಲೇಬೇಕಾದಂಥ ಅವ್ರದ್ದು ಅಂತೇಳಂದರೆ, ಅವ್ರಿಗಿದ್ದಂಥ ಸಾಮೂಹಿಕ ಮಾಸ್ ಸಪೋರ್ಟಲ್ಲಿ ಯಾರನ್ನ ಬೇಕಾದರೂ ಅವ್ರ ಕುಟುಂಬದಿಂದ ರಾಜಕಾರಣಕ್ಕೆ ತರ್ಬೋದಾಗಿತ್ತು. ಯಾರನ್ನ ಬೇಕಾದ್ರೂ ತರ್ಬೋದು. ಮಗ ಭರತ್ ಹೆಗಡೆ ಇದ್ದ, ಮಕ್ಕಳು ಹೆಣ್ಮಕ್ಳು ಇಬ್ಬರಿದ್ದರು, ಯಾರನ್ನ ಅಥವಾ ಅವರ ಅಣ್ಣ ಗಣೇಶ್ ಹೆಗಡೆ ಅವರಿದ್ದರು, ಅವ್ರ ಮಕ್ಕಳಿದ್ದರು, ಯಾರನ್ನ ಬೇಕಾದ್ರೂ ತರ್ಬೋದು. ಒಬ್ಬರನ್ನ ರಾಜಕಾರಣದ ಹತ್ರ ಸುಳಿಲಿಕ್ಕೆ ಬಿಡ್ತಾ ಇರಲಿಲ್ಲ ಅವರು, ಅಷ್ಟರ ಮಟ್ಟಿಗೆ. ಆಮೇಲೆ ಇನ್ನೊಂದು, ಒಬ್ಬ ರಾಜಕಾರಣಿಗೆ ಇರಲೇಬೇಕಾದಂಥ ಕರ್ಟೆಸೀಸ್ ಅಂತ ಹೇಳ್ತಾರೆ ನೋಡಿ, ಬೇರೆಯವ್ರು ಬಂದಾಗ ಅವ್ರನ್ನ ರಿಸೀವ್ ಮಾಡೋದು, ಕಳ್ಸೋಂಥ ರೀತಿ, ಅದನ್ನು ನಾನು ಇಬ್ಬರಲ್ಲಿ ನೋಡಿರೋದು. ಒಂದು ರಾಮಕೃಷ್ಣ ಹೆಗಡೆ ಬಿಟ್ಟರೆ SM ಕೃಷ್ಣ, ಇವರಿಬ್ಬರಿಗೆ ಬಂದಾಗ ಎದ್ದು ನಿಂತು ಅವ್ರನ್ನ ವೆಲ್ಕಮ್ ಮಾಡೋದು. ಎರಡನೇದು ಅವ್ರು ಹೋಗ್ಬೇಕಾದ್ರೆ ಎದ್ದು ಹೋಗಿ ಅವ್ರ ಕಾರ್ ತನಕ ಕಳಿಸಿ ಬರೋದು. ಒಂದೇ ಇದರಲ್ಲೆಲ್ಲೋ ಬಂದಿದ್ದಾವೆ ಈಗ. ಇದರಲ್ಲಿ ಜೆ ಹುಚ್ಚಪ್ಪ ಅಂತ ಈಗಲೂ ಇದ್ದಾರೆ, ಅವ್ರು ಮೇಯರ್ ಆಗಿದ್ರು. ಅವ್ರನ್ನ ಕಾರಿಂದ ಬಂದು ರಿಸೀವ್ ಮಾಡ್ತಾರೆ ಮೇಯರು ಅಂತೇಳಿ. ಆ ಅನುಭವ ನನಗೇ ಆಗಿದೆ. ನಾನು ವಿಧಾನ ಪರಿಷತ್ನ ಸಭಾಪತಿ ಆಗಿದ್ದೆ. ಅವ್ರಿಗೆ ಆರೋಗ್ಯ ತುಂಬ ಕೆಟ್ಟಿತ್ತು, ಮನೇಲಿ ಮಲಗಿದ್ರು. ಅವ್ರು ನೋಡೋಕ್ಕೆ ಅಂತೇಳಿ ನಾನು ಹೋದಾಗ ಯಾರನ್ನೂ ನೋಡ್ತಾ ಇರಲಿಲ್ಲ, ನೋಡೋಂಥ ಸ್ಥಿತಿ ಇರಲಿಲ್ಲ. ಪಾಪ ಅವ್ರು ತುಂಬ ಅಂದರೆ ತುಂಬ ಆರೋಗ್ಯ ಕೆಟ್ಟಿತ್ತು. ಸಾಮಾನ್ಯವಾಗಿ ಹೋದಾಗ ಬರಲಿ ಅಂತೇಳಿ ಹೇಳಿದರು. ಹೋದೆ ನಾನು. ಹೋದರೆ ಒಂದು 15-20 ನಿಮಿಷ ಅವಕಾಶ. ನಾನಂದ್ರೆ ಏನೋ ನಿದ್ದೆ ಮಾಡ್ತಾ ಇರಬೇಕು, ಇನ್ನೊಂದು ಮಾಡ್ತಾ ಇರಬೇಕು, ಅಥವಾ ಆರೋಗ್ಯ ಮತ್ತೇನೋ ಇದಾಗಿರಬೇಕು, ಪರವಾಗಿಲ್ಲ ಅಂತ ಹೇಳಿದೆ ಅವ್ರ ಮನೆಗೆ. ಇಲ್ಲ ನೋಡ್ತಾನೆ. ಆಮೇಲೆ ಬರಲಿಕ್ಕೆ ಹೇಳಿ ಕಳಿಸಿ. ಹೋದಾಗ ಅವರು ಹಾಸಿಗೆನಲ್ಲಿ ಮಲಗಿದ್ದವರು ಕೂತಿದ್ದರು ಕುರ್ಚಿ ಮೇಲೆ, ಒಂದು ಜುಬ್ಬ ಮತ್ತು ಇನ್ನೊಂದು ಪೈಜಾಮ ಹಾಕೊಂಡು ಕೂತಿದ್ರು. ನಾನು ಆಮೇಲೆಲ್ಲ ಮಾತಾಡಿದ್ದು ಬಂದಮೇಲೆ ಯಾಕೆ ಇಷ್ಟೊತ್ತು ಮಾಡಿದರು ಅಂದರೆ, ಅವ್ರು ಹೇಳಿದರು, ನನ್ನನ್ನು ನೋಡೋಕ್ಕೆ ಬರ್ತಾ ಇರ್ತಕ್ಕಂಥದ್ದು ವಿಧಾನ ಪರಿಷತ್ನ ಸಭಾಪತಿಗಳು ಶಂಕರಲ್ಲ, ಹಾಗೆ ಅವ್ರನ್ನ ಯಾವ ರೀತಿ ರಿಸೀವ್ ಮಾಡ್ಬೇಕು ಅವರು ಮಲಗಿದ್ದವ್ರು ಎದ್ದು ಬಟ್ಟೆ ಚೇಂಜ್ ಮಾಡಿ ಜುಬ್ಬ ಹಾಕ್ಕೊಂಡು ಕೂತು ನನ್ನನ್ನು ರಿಸೀವ್ ಮಾಡಿದ್ರಲ್ಲಿ. ಆಗ ನಾನು ಆಮೇಲೆ ಹೋಗಿ ಹೇಳಿದೆ, ಯಾಕೆ ಸರ್ ಇದೆಲ್ಲ? ನಿಮ್ಮನ್ನೆಲ್ಲ ಕಣ್ರಿ, ನಾನು ಸಭಾಪತಿನ ಭೇಟಿ ಮಾಡ್ತೀನಿ, ಅದೇ ಹೇಳಿದೆ, ನೀವು ಮೇಯರ್ ನಾನು ಭೇಟಿ ಮಾಡಿ. ಈ ಥರದ ಕರ್ಟೆಸಿ ಇರ್ತಕ್ಕಂಥ ನಾಯಕರು ಈಗ ಭಾಳ ಮಾತಾಡ್ಸೋದೇ ಕಷ್ಟ, ವಿಪರೀತವಾಗಿರ್ತದೆ. ಮಾತಾಡಿದರೆ ಎಲ್ಲಿ ಮುತ್ತು ದುರ್ತದೆ ಅಂತ ಹೇಳ್ತಾರೆ. ಆ ಥರದ ಅದು ಪ್ರಶ್ನೆನೇ ಇಲ್ಲ, ಯಾರಿಂದಲೂ ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗಿನ ಮುಂದಿನ ಪೀಳಿಗೆ, ಈಗ ಅವ್ರನ್ನ ನಾವು ಇದನ್ನು ಹೆಗ್ಡೆ ಅವರು 100 ವರ್ಷ ತುಂಬ್ತಾ ಇದೆ, ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಭಾಳಷ್ಟು ಜನ ಅವರಿಂದ ದೊಡ್ಡ ಫಲಾನುಭವಿಗಳಾದವ್ರು ಯಾರೂ ಮುಂದೆ ನಿಂತು ಮಾಡೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಆತ್ಮಸಾಕ್ಷಿ ಒಪ್ಪಲಿಲ್ಲ. ಇಂಥ ಒಬ್ಬ ನಾಯಕ ನಮ್ಮನ್ನು ಗುರುಸ್ತೋದ್ರ ಜೊತೆಗೆ ಒಂದು ಮೌಲ್ಯಗಳು ಬಿಟ್ಟೋದಂಥ ನಾಯಕ. ಅವರ ಕೊನೆಯ ದಿನಗಳ ರಾಜಕೀಯ ನಿರ್ಧಾರಗಳು ಏನು ಬೇಕಾದರೂ ಇರ್ಬೋದು, ಅವ್ರಿಗೆ ಬಿಟ್ಟಿದ್ದದು. ಅದು ಪರಿಸ್ಥಿತಿಯ ಪಿತೂರಿ ಅಂಥೇಳಿ, ಅಥವಾ ರಾಜಕಾರಣದಲ್ಲಿರತಕ್ಕಂಥ ಬೇರೆ ಬೇರೆ ಕಾರಣಗಳಿರ್ಬೋದು. ಅವ್ರು ಕೆಲವು ನಿರ್ಧಾರಗಳು ಅವರು ಎಷ್ಟರ ಮಟ್ಟಿಗೆ ಅಂದರೆ, ಅವರು ಎಷ್ಟು ರಾಜಕಾರಣದಲ್ಲಿ ಅವರೊಟ್ಟಿಗೆ ನಾವು ಎಷ್ಟು ವರ್ಷ ಇದ್ವೋ ಆಗಲೂ ಅಷ್ಟೇ ಪ್ರೀತಿಯಿಂದ ನೋಡಿದರು. ರಾಜಕಾರಣದಲ್ಲಿ ಅವರಿಂದ ದೂರ ಹೋದ್ವಿ ನಾವು, ದೇವೇಗೌಡರೊಟ್ಟಿಗೆ ಸೇರಿದ್ವಿ ನಾವು, ದೇವೇಗೌಡರೊಟ್ಟಿಗೆ ರಾಜಕಾರಣ ಮತ್ತು ಒಂದಾದ್ವಿ. ಮತ್ತು ಅವ್ರು ರಾಜಕೀಯ ಬೇರೆ ನಿರ್ಧಾರ ತಗೊಂಡು JDU ಮುಖಾಂತರ BJP ಹೋದಾಗ ಯಾವುದೇ ಸಂದರ್ಭದಲ್ಲೂ ಕೂಡ ರಾಜಕೀಯ ಭಿನ್ನಾಭಿಪ್ರಾಯ ಇದೆ ಅನ್ನೋ ಕಾರಣಕ್ಕೆ ಅವರು ನಮ್ಮನ್ನು ನೋಡ್ತಾ ಇದ್ದಂಥ ರೀತಿಯ ಒಂದು ಸ್ವಲ್ಪನೂ ಬದಲಾವಣೆ ಆಗಲಿಲ್ಲ. ಅದೇ ರೀತಿಯ ಪ್ರೀತಿ, ಅದೇ ರೀತಿಯ ವಿಶ್ವಾಸ, ಅದೇ ರೀತಿಯ ಗೌರವಗಳು, ಇದೆಲ್ಲವೂ ಕೂಡ. ಇನ್ನೊಂದು ಭಾಳ ಇವತ್ತಿಗೆ ಅಪರೂಪವಾಗಿರ್ತಕ್ಕಂಥ ಇನ್ನೊಂದು ವ್ಯಕ್ತಿತ್ವ ಅಂದರೆ ಸಾಂಸ್ಕೃತಿಕವಾದಂಥ ನಾಯಕತ್ವ. ಸಾಂಸ್ಕೃತಿಕವಾಗಿರ್ತಕ್ಕಂಥ ನಾಯಕತ್ವ. ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ದು ಮೈಸೂರಿನಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಮಾಡಿದಂಥ ಇದೆಯಲ್ಲ, ಅದರಲ್ಲಿ ಅವರು ಅದು ನಡೆಸಿದಂಥ ರೀತಿ, ರಾಜ್ಕುಮಾರ್ ಅವ್ರಿಗೆ ಕೊಟ್ಟಂಥ ಗೌರವ, ಅದರಲ್ಲಿ ಗುಂಡೂರಾಯರ ಕಾಲದಲ್ಲೇ ಭಾಳಷ್ಟು ನಿರ್ಧಾರ ಆಗಿ ಭಾಳಷ್ಟು ಪಬ್ಲಿಸಿಟಿ ಮೆಟೀರಿಯಲ್ ಎಲ್ಲ ಪ್ರಿಂಟ್ ಆಗಿ ಹೋಗಿತ್ತು, ಪುಸ್ತಕಗಳು ಪ್ರಿಂಟ್ ಆಗಿ. ಯಾವುದನ್ನು ಬದಲಾಯಿಸಬೇಡಿ, ಅವರು ಮುಖ್ಯಮಂತ್ರಿ ಆಗಿದ್ದವರೇ, ಅದನ್ನೇ ಮುಂದುವರಿಸಿ ಅದರ ಕಾರ್ಯಕ್ರಮ ನಡೀಬೇಕು ಅಂತೇಳಿ ಮಾಡಿದ್ರು. ಹಾಗಾಗಿ ಯಾವುದನ್ನು ಕೂಡ ದ್ವೇಷ ಸಾಧನೆ ಮಾಡೋದು, ಅಸೂಯೆ ಪಡೋದು, ಇನ್ನೊಬ್ಬರ ಏಳಿಗೆ ಬಗ್ಗೆ ಇದು ಯಾವುದೂ ಇಲ್ಲದೆ ಇರತಕ್ಕಂಥ ಭಾಳ ಅಪರೂಪದ ನಾಯಕತ್ವ ಅಂತ ಹೇಳ್ಬೇಕಂದ್ರೆ ಆ ಥರ ಇದೆ. ಈ ಇಂದಿನ ದಿನಮಾನದಲ್ಲಿ ಚರ್ಚೆ ಆಗಬೇಕಂತ ವಿಷಯ ಅನ್ನೋ ಕಾರಣಕ್ಕೆ ಅವ್ರದ್ದೊಂದು ಶತಮಾನೋತ್ಸವ ಮಾಡಿ ಒಂದಷ್ಟು ಎರಡು ಮುಖ್ಯವಾಗಿ, ಒಂದು ಅಕೌಂಟಬಿಲಿಟಿ ಇನ್ ಪಬ್ಲಿಕ್ ಲೈಫು,
ಇನ್ನೊಂದು ಡಿಸೆಂಟ್ರಲೈಸೇಷನ್ ಆಫ್ ಪವರು, ಗ್ರಾಮ ಸ್ವರಾಜ್ಯದ ಬಗ್ಗೆ, ಮತ್ತು ಇನ್ನೊಂದು ಇವತ್ತಿನ ಭಾಳ ದೊಡ್ಡ ಒಂದು ಪಿಡುಗಾಗಿ ಆಲ್ಮೋಸ್ಟ್ ಬರ್ತಾ ಇರ್ತಕ್ಕಂಥ ಈ ಸ್ವಜನ ಪಕ್ಷಪಾತ ಮತ್ತು ಕುಟುಂಬದ ರಾಜಕಾರಣ. ಇಂಥವು ಸ್ವಲ್ಪ ಸಾರ್ವಜನಿಕವಾಗಿ ಹೆಚ್ಚು ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥ ಕಾರ್ಯಕ್ರಮ. ಜಾತಿ, ಹಣ, ಅಧಿಕಾರ ಸರ್, ಹಣ, ಈ ಮೂರು ಕಾಂಬಿನೇಷನ್ ಒಟ್ಟೊಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ರಗಳೇ ಬೇಡ. ಹೌದು. ಇವತ್ತು ನಾನು ಭಾಳ ಸರ್ತಿ ಹೇಳಿದ್ದೀನಿ, ಹೇಳೋದ್ರಲ್ಲಿ ನನಗೇನು ಮುಜುಗರನೂ ಕೂಡ ಇಲ್ಲ. ಇವತ್ತು ಈ ವ್ಯಾಪಾರೀಕರಣ ಅನ್ನೋದು ಬರೇ ಉದ್ಯಮಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ರಾಜಕಾರಣ 100ಕ್ಕೆ 90% ಹೆಚ್ಚು ವ್ಯಾಪಾರೀಕರಣ ಆಗಿರುವಂಥ ಸಂದರ್ಭದಲ್ಲಿ ಇಂಥವರು ಇದ್ದರು ಅನ್ನೋದು ನೀವು ನಂಬ್ತಿರೋ ಬಿಡ್ತಿರೋ. 85ರ ಚುನಾವಣೆಯಲ್ಲಿ, 83ರ ಚುನಾವಣೆಯಲ್ಲಿ ಒಬ್ಬೊಬ್ಬ ಅಭ್ಯರ್ಥಿಗೆ 10,000 ರೂಪಾಯಿ ಕೊಟ್ಟಿದ್ವಿ, ವಿಧಾನಸಭೆ ಅಭ್ಯರ್ಥಿಗೆ. 83ರಲ್ಲಿ 82 ವರ್ಷ ಸರ್ಕಾರ ನಡೆಸಿ 85ರಲ್ಲಿ ಒಬ್ಬೊಬ್ಬ ಅಭ್ಯರ್ಥಿಗೆ 50,000 ರೂಪಾಯಿ ಚುನಾವಣೆ ಖರ್ಚಿಗೆ ಅಂತ ಕೊಟ್ಟಿದ್ದು ಪಕ್ಷದಿಂದ. ಅದು ಭಾಳ ಜನ ಅದರಲ್ಲೇ ಚುನಾವಣೆ ಮಾಡಿದಂಥವ್ರು ಭಾಳ ಜನ ಇದ್ದಾರೆ. ಅದು ಆ ಥರದ ಒಂದು ಸ್ಥಿತಿ ಅಂದ್ಕೊಳ್ಳೋಕೆ ಸಾಧ್ಯನಾ ಸರ್? ಸಿದ್ಧಾಂತಕ್ಕೋಸ್ಕರ, ನಾಯಕತ್ವಕ್ಕೋಸ್ಕರ ಓಟ್ ಕೊಡೋಂಥ ಸ್ಥಿತಿ ಇತ್ತು. ಇವತ್ತು 1000ದಲ್ಲಿ ಮಾತಾಡೋದು ಬಿಡಿ, ಲಕ್ಷದಲ್ಲೂ ಯಾರು ಮಾತಾಡೋದು ಸರ್. ಈಗ ಇದ್ರ ಜೊತೆಗೆ ಕಾರ್ಯಕರ್ತರನ್ನ ನಾಯಕರನ್ನಾಗಿ ಮಾಡಿದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಅಂಥವ್ರು ನಾನು ಒಂದು ಕೇಳಿದೆ, ಅದ್ರ ಬಗ್ಗೆ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ. ಈ ರಮೇಶ್ ಜಿಗಜಿಣಗಿ ಅಂತ ನಾಯಕರು ಕೂಡ ಹೊರಹೊಮ್ಮಿದ ರೀತಿ, ಇಲ್ಲ ನೀನು ಜನಪ್ರತಿನಿಧಿ ಆಗಬೇಕು, ಹಿಂದುಳಿದ ವರ್ಗದಿಂದ ಬಂದಿರುವಂಥ ಹುಡುಗ ನಿನ್ನೆ ತುಂಬ ಫ್ಯೂಚರ್ ಇದೆ ಅಂತ, ಆ ರೀತಿ ಎಲ್ಲೋ ಒಂದು ಕಡೆ ನೋಡ್ತಿದ್ದಂಗೆ ಅವ್ರ ಕೆಲಸ ಕಾರ್ಯಗಳನ್ನು ಗಮನಿಸ್ತಾ ಇವನಲ್ಲಿ ನಾಯಕತ್ವದ ಗುಣ ಇದೆ ಅಂತ ಕಂಡುಹಿಡಿಯುವಂಥ ಒಂದು ಅಪರೂಪದ ಒಂದು ಮನೋಭಾವ. ನಾನು ಹೇಳಿದ್ನಲ್ಲ ನಿಮಗೆ, ನಿಜಲಿಂಗಪ್ಪನವರಿಗೆ, ದೇವರಾಜ ಅರಸುಗೆ, ಹೆಗಡೆ ಅವರಿಗೆ ಇದ್ದ ಗುಣ ಆ ರೀತಿ ಒಂದು ಸೂಕ್ಷ್ಮವಾಗಿ ಮುಂದಾಲೋಚನೆ ಮಾಡಿ ದೂರದೃಷ್ಟಿಯಿಂದ ಇವರಲ್ಲಿ ಅಂಥದ್ದು ಇದೆ ಅಂತ ಹುಡುಕೋದಿದೆಯಲ್ಲ, ಸುಲಭದ ಕೆಲಸ ಅಲ್ಲ. ರಮೇಶ್ ಜಿಗಜಿನ್ಗೆ ಕೆಲವು ನಾಯಕರನ್ನ ಉಲ್ಲೇಖಿಸಿ ಹೇಳಿದವರು ಸರ್. ಅದು ಬಿಜಾಪುರದಂಥ ಜಿಲ್ಲೆನಲ್ಲಿ ರಮೇಶ್ ಜಿಗಜಿನ್ಗಿನ ನಾಯಕನನ್ನಾಗಿ ಮಾಡೋದು, ಮಂತ್ರಿ ಮಾಡೋದು, ಅವನಿಗೆ ಎಲ್ಲ ರೀತಿಯ ಬೆಂಬಲ ಕೊಡೋದು ಅಂತೇಳಿ ಅಂದರೆ ಹೇಳಿ ಕೇಳಿ ಬಿಜಾಪುರ ಭಾಳ ದೊಡ್ಡದಾಗಿರ್ತಕ್ಕಂಥ ಜಾತಿ ಒಳಜಾತಿಗಳ ರಾಜಕಾರಣದಲ್ಲಿ ಬೆಂದು ಹೋದಂಥ ಜಿಲ್ಲೆ ಅದು. ಅಲ್ಲಿ ಅದು ಘಟಾನುಘಟಿ ಮುಂದುವರೆದ ವರ್ಗದಿಂದ ಘಟಾನುಘಟಿ ನಾಯಕರಿದ್ದಂಥ ಜಾಗದಲ್ಲಿ ರಮೇಶ್ ಜಿಗಜಿಣಗಿ ಇರ್ಬೋದು, ಗೋವಿಂದ ಕಾರಜೋಳ, ಇವತ್ತು ಕೂಡ ಹೆಗಡೆ ಅವ್ರನ್ನ ಯಾಕೆ ನೆನೆಸ್ಕೊಳ್ತಾರೆ ಅಂತ ಹೇಳಿದ್ರೆ, ಅವ್ರು ಯಾವುದೇ ಪಕ್ಷದಲ್ಲಿರಲಿ ಅವರು ಅವತ್ತು ಅವ್ರನ್ನ ಗುರುಸಿದಂಥ ರೀತಿ. ಅದೇ ರೀತಿ ಪಿ ಜಿ ಆರ್ ಸಿಂಧ್ಯಾ ಅವ್ರನ್ನ ಗುರುಸಿದಂಥ ಕನಕಪುರದಂಥ ಕ್ಷೇತ್ರದಲ್ಲಿ ಅವರ ಸಮುದಾಯಕ್ಕೆ ಸೇರಿದಂಥವ್ರಿಗೆ 1,000-1,500 ಓಟು ಕೂಡ ಇಲ್ಲ, ಸತತವಾಗಿ 6 ಬಾರಿ ಅಲ್ಲಿ ಚುನಾವಣೆ ಗೆಲ್ತಾರೆ ಅವರು. ಅದನ್ನು ಗುರುಸಿದಂಥದ್ದು. ಆಮೇಲೆ ಎಷ್ಟರ ಮಟ್ಟಿಗೆ ಅಂದರೆ 83ರಲ್ಲಿ ಹೆಗಡೆ ಅವರು ಶಾಸಕರಾಗಿರೋದಿಲ್ಲ, ಮುಖ್ಯಮಂತ್ರಿ ಆಗ್ತಾರೆ. ಸಿಂಧ್ಯಾ ಆಗ್ತಾನೆ ಗೆದ್ದಿರ್ತಾರೆ ವಿಧಾನಸಭೆಗೆ, ಅವರು ಸೀಟ್ ಬಿಟ್ಟು ಕೊಡ್ತಾರೆ. ಕನಕಪುರದಿಂದ ಪ್ರಥಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ 2ನೇ ಮುಖ್ಯಮಂತ್ರಿ ಕನಕಪುರದಿಂದ, ಹೆಗಡೆಯವರೇ 1ನೇ ಮುಖ್ಯಮಂತ್ರಿ ಕನಕಪುರದಿಂದ. ಹಾಗಾಗಿ ಆ ರೀತಿಯದ್ದೆಲ್ಲ ಇರೋದ್ರೆ ಅದು PGR MP ಪ್ರಕಾಶ್ ಕೊಟ್ಟಂಥ ಬೆಂಬಲ, ಜೀವರಾಜ್ ಆಳ್ವರಿಗೆ ಕೊಟ್ಟಂಥ ಬೆಂಬಲ, ರಮೇಶ್ ಜಿಗಜಿಣಿಗೆ ಕೊಟ್ಟಂಥ ರಮೇಶ್ ಜಿಗಜಿಣಿಗೆ ಏನೋ ಈ ಕೇಳ್ಪಟ್ಟೆ, ನಂಗೆ ಗೊತ್ತಿಲ್ಲ, ನನಗೆ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ. ಏನೋ ಈ ಪೊಲೀಸ್ ಇದಕ್ಕೆ ಇಂಟರ್ವ್ಯೂಗೆ ಅಂತ ಬಂದಂಥವ್ರನ್ನ ಇಲ್ಲ ನೀನು ಯಾವುದೋ ಸರ್ಕಾರಿ ಕೆಲಸಕ್ಕೆ ಸೇರಬಾರ್ದಪ್ಪ, ನೀನು ನಾಯಕನಾಗುವಂತ ಮಾಡಿದ್ರು ಅಂತ. ಆ ಥರ ಯಾವ ರೀತಿ ದೇವರಾಜ ಅರಸು ಹುಡುಕಿ ಟಿಕೆಟ್ ಕೊಟ್ರಲ್ಲ, ದೇವೇಂದ್ರಪ್ಪ ಗಾಳಪ್ಪನವರು ಇದಾಗ್ತಾರೆ ಅಂತ ಯಾರು ನಂಬಿದ್ರು? ಜಾಫರ್ ಶರೀಫ್ ಅಂತವರು ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾರೆ ಅಂತೇಳಿ ಯಾರು ನಿರೀಕ್ಷೆ ಮಾಡಿದರು? ಇಂಥದ್ದು ಬೇಕಾದಷ್ಟು ಪ್ರಯೋಗನ ದೇವರಾಜ ಅರಸು ಅವರು ಮಾಡಿದ್ದಾರೆ. ಅವರು ಬಹುತೇಕವಾಗಿ ಹಿಂದುಳಿದ ವರ್ಗದವರಿಗೆ ಈ ರೀತಿ ಮಾಡಿರ್ಬೋದು, ಇವರು ಎಲ್ಲ ಸಮುದಾಯದವರಿಗೂ ಕೂಡ ಆ ರೀತಿ ಮಾಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಸರ್, ಹೆಗಡೆ ಅಂತ ವ್ಯಕ್ತಿತ್ವದ ಅಗತ್ಯ ಎಷ್ಟಿದೆ ಅಂತ, ಅಥವಾ ಈ ಸಂದರ್ಭಕ್ಕೆ ಏನಾದರೂ ಹೆಗಡೆ ಅನ್ನುವಂಥ ಆ ವ್ಯಕ್ತಿತ್ವ ಇಟ್ಕೊಂಡು ಬಂದರೆ ಅವ್ರು ರಾಜಕಾರಣದಲ್ಲಿ ಉದ್ಧಾರ ಆಗ್ತಾರೆ ಇಲ್ವೋ ಅನ್ನುವಂಥದ್ದು ಪ್ರಶ್ನೆ ಇದೆ. ಒಂದೇನಿದೆ ಅಂದರೆ, ಇವತ್ತಿನ ದಿನಮಾನದಲ್ಲಿ ಅಳತೆಗೋಲು ಬದಲಾವಣೆ ಆಗಿಬಿಟ್ಟಿದೆ. ಯಾರು ಚುನಾವಣೆ ಗೆಲ್ತಾರೆ, ಯಾರು ಮಂತ್ರಿ ಆಗ್ತಾರೆ, ಅಂಥವರೇ ನಾಯಕರು ಅನ್ನೋದು ಹಾಗಾಗಿ ಈ ಮೊದಲನೇ ಪ್ರಶ್ನೆ ಏನು ಬರ್ತದೆ, ನಿಮಗೆ ಸಮುದಾಯದ ಬೆಂಬಲ ಎಷ್ಟಿದೆ, ಜಾತಿ ಬೆಂಬಲ ಎಷ್ಟಿದೆ, ಎರಡನೇದು ನಿನಗೆ ಎಷ್ಟು ಬಂಡವಾಳ ಹೂಡೋದಂಥ ಶಕ್ತಿ ಇದೆ, ಇದನ್ನು ಕೇಳುವಂಥ ಸಂದರ್ಭದಲ್ಲಿ ಆಗ ನೀನು ಹಿಂದೆ ನೀನು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ಯಾ, ಎಷ್ಟು ವರ್ಷ ಇದು ಮಾಡಿದ್ಯಾ, ಏನು ಓದ್ಕೊಂಡಿದ್ಯಾ, ಏನು ನಿನಗಿದಿದೆ, ಸೈದ್ಧಾಂತಿಕವಾಗಿ ನೀನು ಎಷ್ಟು ಸ್ಪಷ್ಟತೆ ಇದೆ, ಆಮೇಲೆ ಎಷ್ಟು ಮಟ್ಟಿಗೆ ಜನಗಳ ಬಗ್ಗೆ ಕಮಿಟ್ಮೆಂಟ್ ಇದೆ, ಎಷ್ಟು ಮಟ್ಟಿಗೆ ಇವನಿಗೆ ಅಕ್ಸೆಪ್ಟಬಿಲಿಟಿ ಇದೆ ಅಂತ ಬರ್ತಾಯಿತ್ತು.
ಅಕ್ಸೆಪ್ಟಬಿಲಿಟಿ ಅಂದರೆ ಜನಗಳ ಮಧ್ಯೆ ಎಲ್ಲ ಸಮುದಾಯದ ಅದು ಯಾವ ಕ್ರೈಟೀರಿಯನ್ ಇವತ್ತು ಇಲ್ಲದೆ ಇರೋದ್ರಿಂದ ಹಾಗಾಗಿ ಹೆಗಡೆ ಸಾರ್ವಕಾಲಿಕ ಪ್ರಸ್ತುತರಾಗ್ತದೆ. ಅರಸರು ಇರ್ಬೋದು, ಹೆಗಡೆಯವರು ಇರ್ಬೋದು, ಇವರೆಲ್ಲ ಸಾರ್ವಕಾಲಿಕವಾಗಿ ಪ್ರಸ್ತುತರಾಗೋದು ಹೇಗೆ ಅಂದರೆ ಸುದೀರ್ಘವಾದಂಥ ರಾಜಕಾರಣವನ್ನು ಮಾಡಿದ ನಂತರನೂ ಕೂಡ ಇವತ್ತು 100 ವರ್ಷ ತುಂಬುವಂಥ ಸಂದರ್ಭದಲ್ಲೂ ಕೂಡ ಪ್ರಸ್ತುತರಾಗಿ ಇರ್ತಾರೆ ಅಂತೇಳಂದರೆ ಅದು ನಿಜವಾಗಿ ಕೂಡ ಈ ರೀತಿಯವರು ಇದ್ದರು ಅನ್ನೋದನ್ನು ಯುವ ಪೀಳಿಗೆಗೆ ಪರಿಚಯ ಮಾಡ್ಕೊಂಡು ಇದು ಸಾಧ್ಯ ಅಂತ. ಕರೆಕ್ಟ್. ಸೊ ಈ ರೀತಿ ಜ್ಞಾಪಿಸ್ಕೊಳ್ತಾ ಇದ್ರೆ ಅಟ್ಲೀಸ್ಟ್ ಇನ್ನು ಮುಂದಿನ 100 ವರ್ಷಕ್ಕೂ ಜ್ಞಾಪಕ ಇಟ್ಕೋಬೋದು ಅವ್ರನ್ನ. ಆಮೇಲೆ ಅಧಿಕಾರನೇ ರಾಜಕಾರಣ ಅನ್ನೋದಲ್ಲ, ಅದಲ್ಲ. ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥವ್ರು ಎಲ್ಲರೂ ನಾಯಕರೇ. ನೀವು ಮಾಧ್ಯಮದ ಮುಖಾಂತರ ಏನಾದರೂ ಒಂದು ಮಾಡಿದಿರಿ ಅಂತ ಇಟ್ಕೊಳ್ಳಿ ಕಾರ್ಯಕ್ರಮ, ಯಾರಿಗೋ ಒಬ್ಬರಿಗೆ ಸಹಾಯ ಆಗಬೇಕು. ನೀವು ಅನೇಕ ಆರೋಗ್ಯದ ವಿಚಾರದಲ್ಲಿ ಸಹಾಯ ಮಾಡಿದ್ದೀರಿ ಮಾಧ್ಯಮದ ಮುಖಾಂತರ, ಶಿಕ್ಷಣದ ವಿಚಾರದಲ್ಲಿ ಸಹಾಯ ಮಾಡಿದ್ದೀರಿ. ಅದು ಜನಪ್ರತಿನಿಧಿ ಮಾಡಿದಂಥ ಸಹಾಯಕ್ಕಿಂತ ಏನು ಕಡಿಮೆ ಆಗಿರ್ತಕ್ಕಂಥದ್ದಲ್ಲ. ಇದು ಏನಿದೆ ಅಂದರೆ ಪಾಲಿಟಿಕ್ಸ್ ಅನ್ನೋದನ್ನ ಬರೀ ಪೊಲಿಟಿಷಿಯನ್ಸ್ ಮಾಡೋದಿಲ್ಲ, ಅದೊಂದು ತಪ್ಪ ಅಭಿಪ್ರಾಯ ಇದೆ. NGOಗಳು ಮಾಡ್ತಾರೆ, ಸಿವಿಲ್ ಸೊಸೈಟಿನೂ ಕೂಡ ಮಾಡ್ತದೆ. ಲೋಕಪಾಲ್ ಬಿಲ್ ನೋಡಿ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅಣ್ಣಾ ಹಜಾರೆ ಚಳುವಳಿಯ ಪರಿಣಾಮದ ಪರವಾಗಿ ಸಿವಿಲ್ ಸೊಸೈಟಿ ಮತ್ತು ಕೇಂದ್ರ ಸರ್ಕಾರ ಸೇರಿ ಡ್ರಾಫ್ಟ್ ಮಾಡಿದಂಥ ಏಕೈಕ ಬಿಲ್ಲು ಅಂತಂದರೆ ಲೋಕಪಾಲ್ ಬಿಲ್. ಅದು ಸಿವಿಲ್ ಸೊಸೈಟಿಯ ಪಾರ್ಟಿಸಿಪೇಷನ್ ಅಷ್ಟು ಮಟ್ಟಿಗಿತ್ತು. ಸಂತೋಷ್ ಹೆಗ್ಡೆ ಅವರು ನಮ್ಮ ರಾಜ್ಯದಿಂದ ಅಲ್ಲಿ ಇದ್ದರು, ಅದರಲ್ಲಿ ಶಾಂತಿಭೂಷಣ್ ಇವರೆಲ್ಲ ಉಳಿದವರೆಲ್ಲ ಇದ್ದರು ಅದರಲ್ಲಿ. ಆ ರೀತಿಯ ಒಂದು ಸಮಾಜದಲ್ಲಿ ಒಂದು ಅವೇರ್ನೆಸ್ ನಿರ್ಮಾಣ ಮಾಡ್ತಕ್ಕಂಥದ್ದು, ಅದರಿಂದ ಬದಲಾವಣೆ ತರೋದು ಕೂಡ ರಾಜಕಾರಣನೇ. ಹಾಗೆ ಲೆಕ್ಕ ಹಾಕಿದರೆ ಗಾಂಧಿನೂ ರಾಜಕಾರಣಿಯ, ಹೌದು ಖಂಡಿತ. JPನೂ ರಾಜಕಾರಣಿ, ಅಣ್ಣಾ ಹಜಾರೆನೂ ರಾಜಕಾರಣಿ, ವಿನೋಬಾ ಭಾವೆನೂ ಕೂಡ ದೊಡ್ಡ ರಾಜಕಾರಣಿ. ವಿನೋಬಾ ಭಾವೆ ಯಾವುದೇ ಒಂದು ಸರ್ಕಾರ ಮಾಡಿದ್ದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡಿದರು. 13 ವರ್ಷಗಳ ಕಾಲ ಸತತವಾಗಿ ಪಾದಯಾತ್ರೆ ಮಾಡಿ 70,000 ಕಿಲೋಮೀಟರ್ ನಡೆದು ದೇಶದಲ್ಲಿ 45 ಲಕ್ಷ ಎಕರೆ ಭೂಮಿಯನ್ನು ದಾನದ ರೂಪದಲ್ಲಿ ಪಡೆದು ಬಡವರಿಗೆ ನಿಜವಾದ ಸಂತ, ನಿಜವಾಗಿರ್ತಕ್ಕಂಥ ಸಂತ ವಿನೋಬಾ. ಹಾಗಾಗಿ ಗಾಂಧಿ, JP, ವಿನೋಬಾ ಇಂಥವ್ರೆಲ್ಲರೂ ಕೂಡ ಎಲ್ಲ ಕಾಲಕ್ಕೂ ಕೂಡ ಇವರು ಪ್ರಸ್ತುತ. ಅವರಿಂದ ಯಾರು ತಯಾರಾಗಿ ಬಂದಾರಲ್ಲ ಹೆಗಡೆ ಅಂತವರು, ಅಂಥ ಒಂದು ನಾಯಕತ್ವ. ನಾನು ಹೆಗಡೆಯವರಂಥವರು ಸಕ್ರಿಯ ರಾಜಕಾರಣದಲ್ಲಿ ಇವತ್ತು ಕಾಣಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಅದೇ ರೀತಿ ಗಾಂಧಿ, JP, ವಿನೋಬಾರಂಥ ಮಾರ್ಗದರ್ಶಿಗಳು ಕೂಡ ಕಂಡ್ರೆ ಭಾಳ ಒಳ್ಳೆಯದು. ಅಧಿಕಾರ ರಾಜಕಾರಣವೇ ಅಂತಿಮ ಅಲ್ಲ, ಸಾರ್ವಜನಿಕರಲ್ಲಿ ಪ್ರಸ್ತುತರಾಗಿ ಉಳಿಯೋದೇ ಮುಖ್ಯ ಅನ್ನೋದು. ಸರ್, ಇದೆಲ್ಲದರ ಜೊತೆಗೆ ಇದನ್ನು ಹೊರತುಪಡಿಸಿ ಕೂಡ ರಾಮಕೃಷ್ಣ ಹೆಗಡೆ ಅವರಿಗೆ ಕೆಲವೊಂದು ವಿಶೇಷ ಗುಣಗಳಿದ್ವು. ಏನು ಅಂದರೆ ನೀವು ಹೇಳಿದ್ರಿ, ಈ ಸಾಂಸ್ಕೃತಿಕ ರಾಯಭಾರಿ ಆಗುವಂಥದ್ದು ಇದೆಯಲ್ಲ, ಅದು ಸಾಂಸ್ಕೃತಿಕ ನಾಯಕತ್ವ, ಅದು ಸಾಮಾನ್ಯ ಸಂಗತಿ ಅಲ್ಲ. ಅವರಿಗೆ ನೃತ್ಯದ ಬಗ್ಗೆ ವಿಪರೀತ ಆಸಕ್ತಿ ಇತ್ತು. ಓದಿನ ಬಗ್ಗೆ ಬಿಡಿ, ಸಾಹಿತ್ಯದ ಬಗ್ಗೆ ಅವರು ದಿನನಿತ್ಯ ಓದ್ತಾ ಇದ್ರು ಅನ್ನುವಂಥದ್ದು. ಕಲೆ, ಸಂಸ್ಕೃತಿ, ಪರಂಪರೆ ಇದ್ರ ಬಗ್ಗೆ ಆಳ ಅಧ್ಯಯನ ಇತ್ತು ಅವ್ರಿಗೆ. ಸೊ ಅದ್ರ ಬಗ್ಗೆ ಅಂದರೆ ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ರ ಬಗ್ಗೆ ಹೇಳಿದ್ನಲ್ಲ ನಾವು. ಈಗ ನಿತ್ಯ ಪುಸ್ತಕ ಓದ್ತಾ ಇದ್ರು ಅವ್ರದ್ದು ದಿನಚರಿ. ಇದನ್ನು ಹೇಳಿ ಅದಕ್ಕೆ ಬರ್ತೀನಿ ಕೊನೆಯದಾಗಿ. ಫಿಲ್ಮ್ಗಳಿಗೆ ಸಬ್ಸಿಡಿ ಕೊಡೋಂಥ ಸ್ಕೀಮ್ ತಂದವರು ರಾಮಕೃಷ್ಣ ಹೆಗಡೆ ಅವರೇ. ಕನ್ನಡ ಚಲನಚಿತ್ರಗಳಿಗೆ ಸಬ್ಸಿಡಿ ಕೊಡೋಂಥ ಸ್ಕೀಮ್ ತಂದವರು ರಾಮಕೃಷ್ಣ ಹೆಗಡೆ ಅವರೇ. ಮುಖ್ಯಮಂತ್ರಿ ಆಗಿಲ್ಲ, ಅದ್ರ ಹಿಂದೆಯೇ ನಿಜಲಿಂಗಪ್ಪನವರ ಸರ್ಕಾರದಲ್ಲೋ ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ, ಆವತ್ತಿನ ದಿನಮಾನದಲ್ಲಿ ನನಗೆ ಯಾರೋ ಇವತ್ತು ಬೆಳಗ್ಗೆ ಯಾರ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು 40,000 ರೂಪಾಯಿಂದೇನೋ ಸಬ್ಸಿಡಿ ಸ್ಟಾರ್ಟ್ ಆಯಿತು ಒಂದು ಫಿಲ್ಮಿಗೆ. ಅದು ರಾಮಕೃಷ್ಣ ಹೆಗಡೆ ಅವರೇ ಮಾಡಿದ್ದು. ಅದ್ರ ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಪ್ರಾಧಾನ್ಯತೆ ಕೊಟ್ಟು ಅದನ್ನ ಮುಂಚೂಣಿ ತರ್ತಕ್ಕಂಥ ಕೆಲಸ ಮಾಡಿ, ನೀವು ಹೇಳಿದಾಗೆ ಕಲಾವಿದರಿಗೆ ಇವರಿಗೆಲ್ಲ ಮಾಸಾಸನ ಕೊಡುವಂಥ ಸಂದರ್ಭದಲ್ಲಿ ಇರ್ಬೋದು. ಆಮೇಲೆ KS ನರಸಿಂಹಸ್ವಾಮಿಯವರ ಆರೋಗ್ಯ ಕೆಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು. ಅವ್ರಿಗೆ ಮನೆ ಇಲ್ಲ ಅಂತಂಥ ಸಂದರ್ಭದಲ್ಲಿ ಅವರಿಗೊಂದು ನಿವೇಶನ ತಾವೇ ಖುದ್ದಾಗಿ ಹುಡುಕಿ ನಿವೇಶನ ಕೊಡುವಂಥ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥದ್ದು ಇರ್ಬೋದು. ನಿಮ್ಗೆ ಗೊತ್ತಿದ್ದಂಗೆ KS ನರಸಿಂಹಸ್ವಾಮಿಯವರು ಅವರು ಇಡೀ ಕುಟುಂಬ ಭಾಳ ಕಷ್ಟದಲ್ಲಿರ್ತದೆ. ಅಷ್ಟೆಲ್ಲ ಇವತ್ತು ದಿನ ಬೆಳಗಾದ್ರೆ ಅವ್ರು ಹಾಡು ಎಲ್ಲಂದ್ರೆ ಅಲ್ಲಿ ಕಿವಿಗೆ ಬೀಳ್ತವೆ. ಅದು ಸ್ವತಃ ಅಂಥದ್ದನ್ನೆಲ್ಲ ಗುರುಸಿ ಮಾಡೋಂಥದ್ದು ಅದ್ರ ಇರೋದ್ರ ಜೊತೆಗೆ ಆ ಥರದ್ದು ಇತ್ತು. ಅವರ ದಿನಚರಿನೂ ಎಷ್ಟು ಶಿಸ್ತು ಅಂತೇಳಂದರೆ, ಬೆಳಗ್ಗೆ ವಾಕ್ ಹೋಗ್ತಾಯಿದ್ರು 6 ಗಂಟೆಗೆ ಅವ್ರ ಮನೆ. ಆಮೇಲೆ ಇನ್ನೊಂದು ನೋಡಿ, ಅವರು ಯಾವತ್ತೂ ಕೂಡ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಸರ್ಕಾರಿ ನಿವಾಸಕ್ಕೆ ಹೋಗಲಿಲ್ಲ. 229 ಕೃತಿಕಾ ಅಂತ ಏನಿದೆ ಸಿ ವಿ ರಾಮನ್ ರಸ್ತೆಯಲ್ಲಿ, ಅಲ್ಲೇ ಉಳ್ಕಲ್ಲ. ಇನ್ನೊಂದು, ಯಾವುದೇ ಕರೆ ಬಂದರೂ ಖುದ್ದು ಮುಖ್ಯಮಂತ್ರಿನೇ ರಿಸೀವ್ ಮಾಡ್ತಾ ಇದ್ರು, ಯಾವುದು ನಿರಾಕರಣೆ ಮಾಡಿದ್ರು. ಬೆಳಿಗ್ಗೆ ವಾಕ್ ಹೋದಂಥ ಸಂದರ್ಭದಲ್ಲಿ ಬೆಳಗ್ಗೆ ಜನ ಅವ್ರು ನೋಡಕ್ಕೆ ಬಂದರೆ ಏನು ಮಾಡೋದು ಅಂದರೆ, ರಾಮನ್ ಇನ್ಸ್ಟಿಟ್ಯೂಟ್ ಒಳಗೆ ವಾಕ್ ಹೋಗೋರು. ಬೆಳಗ್ಗೆ 6ರಿಂದ 7:30ವರೆಗೆ ಹೋಗಿ ವಾಕ್ ಮಾಡಿ, ಯಾರಾದರೂ ಅವ್ರು ನೋಡ್ಲಿಕ್ಕೆ ಬಂದರೆ ಬರೋರು. ಸಾಮಾನ್ಯವಾಗಿ ಅವ್ರನ್ನೇನು ಮಾಡೋರು ಅಂದರೆ ಎಲ್ಲರೂ ಒಟ್ಟಿಗೆ ನಿಂತು ಮಾತಾಡ್ತಿರ್ಲಿಲ್ಲ, ಒಬ್ಬರನ್ನ ಒಂದೊಂದು ರೌಂಡ್ ಕರ್ಕೊಂಡು ಹೋಗೋರು.
ಯಾರು ಅವ್ರು ನೋಡಕ್ಕೆ ಬರ್ತಾರೆ ಒಂದು ರೌಂಡ್ ಅವ್ರು ಹೋಗಿ ಹಾಕೊಂಡು ಮಾತಾಡಿ ಅವ್ರು ಹೋಗ್ತಾ ಇರ್ಬೇಕು, ಇನ್ನೊಂದು ರೌಂಡಿಗೆ ಮತ್ತೊಂದು ರೌಂಡಿಗೆ. ಭಾಳ ಜನ ಈ ದೊಡ್ಡ ದೊಡ್ಡ ನಾಯಕರುಗಳು, ಚಳುವಳಿಗಾರರು ಇವರೆಲ್ಲ ಬರ್ತಾಯಿದ್ರು, ನಾನು ನೋಡಿದ್ದೀನಿ ಅದನ್ನ. ಅವ್ರ ಹತ್ರ ಅದೇ ಥರ ಮಾತಾಡಿ ಕಳಿಸ್ತಾ ಇದ್ರು. ನನಗೆ ದೇವೇಗೌಡರ ಮಾತೊಂದು ನೆನಪಾಗುತ್ತೆ ಸರ್. ದೇವೇಗೌಡರಿಗೂ ನಮಗೂ ಭಾರಿ ಆತ್ಮೀಯತೆ ಇತ್ತು. ಈ ಕುಮಾರಸ್ವಾಮಿ ಅವ್ರ ಜೊತೆಗಿನ ನಮ್ಮದು ಅವ್ರದ್ದು ಜಟಾಪಟಿಯಿಂದಾಗಿ ಸ್ವಲ್ಪ ಮಂಕಾಗ್ಬಿಡುತ್ತೆ ನಡುವೆ. ಸೊ ನಾನು ಒಂದು ಸರಿ ದೇವೇಗೌಡರಿಗೆ ಮೈಯಲ್ಲಿ ಹುಷಾರಿಲ್ಲ ಅಂತ, ಅವ್ರಿಗೆ ಯಾಕೋ ವಿಪರೀತ ಕಾಲು ನೋವು ಅಂತ ಹೇಳಿದ್ರು. ಅವ್ರನ್ನ ಸರಿ ಡಾಕ್ಟರ್ ಗಿರಿಧರ್ ಕಜ್ಜೆ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದೆ ನಾನು. ಸಾರ್ ಬನ್ನಿ ನಿಮಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ. ಅವಾಗ ಅವ್ರು ಹೇಳಿದ್ರು, ಅಲ್ಲ ಈ ಬೇರೆ ಬೇರೆ ಯಾವ್ಯಾವುದೋ ಕೆಲಸಕ್ಕೆ ಬಂದಿರೋದಿದೆ, ಆದರೆ ನೀವು ಖುದ್ದಾಗಿ ಬಂದು ನನ್ನ ಆರೋಗ್ಯದ ಬಗ್ಗೆ ನೀವು ವಿಚಾರಿಸಿ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರೋ, ನಿಮ್ಮನ್ನೇ ಫಸ್ಟ್ ನೋಡಿದ್ದು ಅಂತ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಕ್ಕೋಸ್ಕರ ಹೇಳ್ತಿರೋಲ್ಲ. ಕಾರಲ್ಲಿ ಹೋಗ್ತಾ ಭಾಳ ಅದ್ಭುತವಾದಂಥ ಮಾತುಕತೆ ಆಯಿತು ಸರ್ ನನಗೆ ದೇವೇಗೌಡರಿಗೆ. ಎಷ್ಟರ ಮಟ್ಟಿಗೆ ಅವ್ರು ಹೇಳಿದ್ರು ಅಂತಂದರೆ ಹೆಗಡೆಯವ್ರ ಬಗ್ಗೆ ಅವ್ರು ಹೇಳಿದ್ರು. ನಮ್ಮದು ಅವ್ರದ್ದು ಇರ್ಬೋದು, ರಾಜಕಾರಣದಲ್ಲಿ ಏನೇ ಇರ್ಬೋದು, ಆದರೆ ಅಂಥ ಇನ್ನೊಬ್ಬ ವ್ಯಕ್ತಿನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಅವರು ಕೆಲವೊಂದು ಕ್ವಾಲಿಟಿಗಳು ಹೇಳಿದರು. ಅಪಾಯಿಂಟ್ಮೆಂಟ್ ತಗೊಳ್ದೇ ಸಂಬಂಧಪಟ್ಟ ಮಂತ್ರಿಗಳು ಕೂಡ ಹೋದರೆ ಬೈತಾ ಇದ್ದಾರಂತವ್ರು, ನಿಮ್ಮ ಕೆಲಸ ಬಿಟ್ಬಿಟ್ಟು ನೀವು ಯಾಕೆ ಬಂದಿರಿ ಅಂತ ಹೇಳಿ ಅಂತ. ಅದಕ್ಕೆ ಅವರು ಬೇರೆಯವರಿಂದ ಉದಾಹರಣೆ ಕೊಟ್ಬಿಟ್ಟು ದೇವೇಗೌಡರು ಹೇಳಿದರು. ನಿಜನಾ ಸರ್? ಹೌದು. ಆಮೇಲೆ ನೋಡಿ, ಇನ್ನೊಂದು ವಿಷಯ ಅವ್ರ ವಿಚಾರದಲ್ಲಿ ಹೇಳ್ಬೇಕು. 2 ವಿಷಯ ನಿಮ್ಗೆ ಗಮನಿಸ್ತದೆ, ಅಂದರೆ ಸಾರ್ವಜನಿಕರಿಗೆ ಗೊತ್ತಾಗಲಿ. ಒಂದು ಪಂಕ್ಚುಯಾಲಿಟಿ. ನಾನು ನೋಡಿದಂಥ ರೀತಿಯಲ್ಲಿ ಹಿಂದಿನಿಂದ ನನಗೆ ಗೊತ್ತಿಲ್ಲ, ನಿಜಲಿಂಗಪ್ಪನವ್ರು ನಾನು ಸಕ್ರಿಯ ರಾಜಕಾರಣ ಪ್ರಾರಂಭ ಮಾಡಿದಾಗ ಪಂಕ್ಚುಯಾಲಿಟಿ, ಟೈಮ್ ಕೀಪ್ ಅಪ್ ಮಾಡೋದು ಅಂದರೆ ಇಬ್ಬರೇ ನಾನು ನೋಡೋದು. ಒಂದು ರಾಮಕೃಷ್ಣ ಹೆಗಡೆ, ಇನ್ನೊಂದು SM ಕೃಷ್ಣ. ಎರಡು ಅವ್ರಿಗೆ ಕೊಟ್ಟ ಟೈಮಿಗೆ 5 ನಿಮಿಷ ಮುಂಚೆ ಅಲ್ಲಿರೋರು. ಆಮೇಲೆ ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನೂ ಭೇಟಿ ಮಾಡ್ತಿರಲಿಲ್ಲ, ಅಗತ್ಯಕ್ಕಿಂತ ಜಾಸ್ತಿ ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಹೆಗಡೆನೂ ಕೂಡ ಮಿತಭಾಷಿ, ಆಮೇಲೆ ರಾಮಕೃಷ್ಣ ಕೃಷ್ಣ ಅವರು ಕೂಡ ಮಿತಭಾಷಿ. ಇಬ್ರು ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ. ಗೌಡ್ರು ಹೇಳಿದ್ದೇನು ಅಂದರೆ ಒಬ್ಬ ನಾಯಕ ಹೇಳ್ದೆ ಅವರು ಕ್ಯಾಬಿನೆಟ್ ಮಂತ್ರಿ ಕೂಡ ಬಂದ್ರಂತೆ. ಇಲ್ಲ ಬಂದಾಗ ಹೆಂಗ್ ಗೊತ್ತಾ, ಲೆಫ್ಟ್ ಹ್ಯಾಂಡ್ ತಗೊಂಡ್ಬಿಟ್ಟು, ಹೌದೌದು, ನಿನಗೇನು ಬುದ್ಧಿಗೆ ನಾನು ಇಲ್ವಾ ಬಿಟ್ಟು ಕೆಲಸ ಬಿಟ್ಟು ಬಂದಿಯಲ್ಲ ನೀನಿಲ್ಲಿ ಅಂತ ಹೇಳಿ ಬೈದ್ಬಿಟ್ರೆ. ಎಷ್ಟು ಮಟ್ಟಿಗೆ ಶಿಸ್ತು ಪಾಲನೆ ಮಾಡ್ತಾ ಇದ್ರು ಅಂದರೆ, ಪ್ರತಿ ಭಾನುವಾರ ಅವರು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ ರಾಮಕೃಷ್ಣ ಹೆಗಡೆ ಅವರು. ಬೆಳಿಗ್ಗೆ 6 ಗಂಟೆಯಿಂದ ಭಾನುವಾರ ಬೆಳಿಗ್ಗೆ, ನೆಕ್ಸ್ಟ್ ಡೇ ಸೋಮವಾರ ಬೆಳಿಗ್ಗೆ ಅವರು 6 ಗಂಟೆವರೆಗೂ ಯಾರ ಹತ್ರ ಮಾತಾಡ್ತಾರೆ, ಮೌನ. ಮುಖ್ಯಮಂತ್ರಿ ಆದಾಗಲೂ ಎಲ್ಲ ಸಂದರ್ಭದಲ್ಲೂ ಮೌನನೇ. ಚುನಾವಣೆ ಸಂದರ್ಭದಲ್ಲಿ ಬ್ರೇಕ್ ಮಾಡಿರ್ಬೋದು ಅಷ್ಟೇ ಹೊರತು ಉಳಿದ ಮೌನ. ಅಕಸ್ಮಾತ್ ಅರ್ಜೆನ್ಸಿ ಬಂದರೆ ಅವ್ರ ಹತ್ರ ಒಬ್ಬ ಭಾಳ ಅದ್ಭುತವಾದಂಥ ಒಬ್ಬ ಸಹಾಯಕ ಇದ್ದ, ರಾಮಪ್ಪ ಅಂತೇಳಿ, ತಾಳಗುಪ್ತವರು, ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು. ಅವರ ನೆನಪಿನ ಶಕ್ತಿ, ರಾಮಕೃಷ್ಣ ಹೆಗಡೆ ಅವರ ಸಾಧನೆಯಲ್ಲಿ ನಾನು ಕ್ರೆಡಿಟ್ ಕೊಡೋದ ರಾಮಪ್ಪನಿಗೆ ಭಾಳ ಕ್ರೆಡಿಟ್ ಕೊಡ್ತೀನಿ. ಅವರ ಎಲ್ಲ ಸಂದರ್ಭದಲ್ಲಿ ಅವರೊಟ್ಟಿಗಿದ್ರು. ಅವರ ಮೆಮೊರಿ ಪವರ್ ಅಂದರೆ ಇದುವರೆಗೂ ನಾನು ಅವ್ರು ಬಿಟ್ಟರೆ ದೇವೇಗೌಡರೊಟ್ಟಿಗೆ ತಿಪ್ಪೇಸ್ವಾಮಿ, ಆಮೇಲೆ ಕೃಷ್ಣರವರೊಟ್ಟಿಗೆ ಕೃಷ್ಣಯ್ಯ ಅಂತ ಆಫೀಸರ್, ಈಗಲೂ ಕುಮಾರಸ್ವಾಮಿ ಅವರೊಟ್ಟಿಗೆ ಇದೆ. ಇವರೊಂದು 2-3 ಜನ ನಾನು ನೋಡಿದಾಗೆ ಪರ್ಸ್ನಲ್ ಸ್ಟಾಫ್ ಯಾವ ಥರ ಇರಬೇಕು ಅನ್ನೋಕ್ಕೆ ಇವರೆಲ್ಲ ಮಾದರಿಗಳು. ರಾಮಪ್ಪ, ತಿಪ್ಪೇಸ್ವಾಮಿ ಮತ್ತು ಕೃಷ್ಣಯ್ಯ. ರಾಮಪ್ಪನಿಗೆ ಅದ್ಭುತ ಶಕ್ತಿ. ಆಗ ಮೊಬೈಲು ಮತ್ತೊಂದು ಏನೂ ಇರಲಿಲ್ಲ. ರಾಮಕೃಷ್ಣ ಹೆಗಡೆಯವರು ಯಾರ್ದಾರು ಫೋನ್ ತಗೋ ಅಂದರೆ 100 ಫೋನು ಲ್ಯಾಂಡ್ಲೈನು ಡೈರೆಕ್ಟ್ ತಿರುಗಿಸ್ಬಿಡೋರು ರಾಮಪ್ಪ. ಅಷ್ಟರ ಮಟ್ಟಿನ ಎಫಿಷಿಯನ್ಸಿ. ಹೆಗಡೆ ಅವ್ರದ್ದು ಮೌನದ ಹೇಳಿದ್ದಾನೆ. ಅಕಸ್ಮಾತ್ ಅರ್ಜೆಂಟ್ ಯಾರನ್ನಾದ್ರು ಮಾತಾಡಬೇಕು ಅಂದರೆ ಹೇಳಿ ಕಳಿಸೋರು. ನಾವು ಹೋದರೆ ಅವರು ಬರೆಯೋರು, ಅವ್ರು ಏನು ಪ್ರಶ್ನೆ ಅಥವಾ ಏನು ಪ್ರಶ್ನೆ ನಾವು ಹೇಳೋದು ಅವರಿಗೆ. ಅದು ಕ್ಲಾರಿಫಿಕೇಷನ್ ಬೇಕು ಅಂದರೆ ಮತ್ತು ಪುಸ್ತಕ ಪೆನ್ಸಿಲ್ ಇಟ್ಕೊಂಡೇ ಕೂತಿರೋರು, ಪೆನ್ನು ಅದು ಬರಿತಾಯಿದ್ರು, ಮಾತಾಡ್ತಿರ್ಲಿಲ್ಲ ಮಾತ್ರ. ವಾರಕ್ಕೊಂದ್ಸರಿನ ಪ್ರತಿ ವಾರ ಪ್ರತಿ ಸಂಡೇ ಮೌನವ್ರತನ ಆಚರಣೆ ಮಾಡೋರು. ಹಾಗಾಗಿ ಅಷ್ಟು ಮಟ್ಟಿನ ಶಿಸ್ತು ಪಬ್ಲಿಕ್ ಲೈಫಲ್ಲಿ ಇದರಲ್ಲೆಲ್ಲ ಇರ್ತಕ್ಕಂಥದ್ದು ಭಾಳ ಅಪರೂಪ. ಅಂದರೆ ಒಂದು ರಾಜಕಾರಣಿಯ ಪರಿಪೂರ್ಣ ವ್ಯಕ್ತಿತ್ವ ಯಾವ ರೀತಿ ಇರಬೇಕು ಅಂದರೆ ರಾಮಕೃಷ್ಣ ಹೆಗಡೆ ಉದಾಹರಣೆ. ಅದಕ್ಕಾಗಿ ಅವರು ಸೋತಿದ್ದಾರೆ, ಪಾರ್ಲಿಮೆಂಟು ಸೋತಿದ್ದಾರೆ, ಅಸೆಂಬ್ಲಿನೂ ಸೋತಿದ್ದಾರೆ, ಮತ್ತೊಂದು ಸೋತಿದ್ದಾರೆ, ಇನ್ನೊಂದು ಆಗಿದೆ. ಅವರ ಎಲ್ಲಿ ನಾನು ಜನಬೆಂಬಲ ಜಾಸ್ತಿ ಇತ್ತು ಅಲ್ಲೇ ಉತ್ತರ ಕನ್ನಡದಲ್ಲಿ ಸೋತಿದ್ದಾರೆ, ಬಾಗಲಕೋಟೆಯಲ್ಲಿ ಸೋತಿದ್ದಾರೆ, ಸಿದ್ದು ನ್ಯಾಮಗೌಡರ ಎದುರಿಗೆ ಸೋತು, ಈ ಥರ ಎಲ್ಲ ಆಗಿದೆ. ಅದು ಬೇರೆ ಪ್ರಶ್ನೆ. ಗೆಲುವು ಸೋಲಿನ ಮೇಲೆ ಅಥವಾ ಎಷ್ಟು ವರ್ಷ ಮುಖ್ಯಮಂತ್ರಿ ಅನ್ನೋದ್ರ ಮೇಲೆ ನಾಯಕತ್ವ ಅಲ್ಲ. ಹೆಗಡೆ ನನ್ನ ಪ್ರಕಾರ ಸಾರ್ವಕಾಲಿಕವಾಗಿರ್ತಕ್ಕಂಥ, ಪ್ರಸ್ತುತವಾಗಿರ್ತಕ್ಕಂಥ ನಾಯಕ ಎಲ್ಲ ಕಾಲಕ್ಕೂ. ಏನಂದರೆ ನೀವು ಎಲ್ಲ ಪಕ್ಷದವ್ರ ಜೊತೆಗೂ ನಿಮ್ಮದು ಒಡನಾಟ ಚೆನ್ನಾಗೇ ಇರುತ್ತೆ. ಯಾಕಂದರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ನಿಮ್ಮ ಮಾರ್ಗದರ್ಶನ ಬೇಕಾಗತ್ತೆ. ಇಂಥ ವ್ಯಕ್ತಿತ್ವಗಳಿದೆಯಲ್ಲ ಸರ್, ಅವ್ರು ಮಾಡಿರೋ ಕೆಲಸಗಳು, ಅವರ ಗುಣಗಳು, ಅವನು ಅಟ್ಲೀಸ್ಟ್ ನಾವು ಈ ರಾಜ್ಯಶಾಸ್ತ್ರ ಓದುವಂಥ ಸಂದರ್ಭದಲ್ಲಿ, ಈ ರಾಜಕೀಯ ಶಾಸ್ತ್ರ ಓದುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅದು ಈ ಟೆಕ್ಸ್ಟ್ ಆಗಿ ಬರಬೇಕು ಸರ್. ನನ್ನ ಪ್ರಕಾರ ಭಾಳಷ್ಟು ಜನದ್ದು ಪರಿಚಯನ ನಮ್ಮ ಯುವ ಪೀಳಿಗೆ ಕೊಡ್ತಾ ಇಲ್ಲ. ಯಾಕೆಂದರೆ ನಿಜವಾಗಿ ಹೇಳಬೇಕು ಅಂದರೆ ನಿಮಗೆ ಕರ್ನಾಟಕದ ರಾಜಕಾರಣನೇ ಸರಿಯಾದ ರೀತಿಯಲ್ಲಿ ದಾಖಲೆನೇ ಆಗಿಲ್ಲ.
ಸ್ವಾತಂತ್ರ್ಯ ನಂತರದ 47ರ ನಂತರದ ಇತ್ತೀಚಿನವರೆಗೆ ಯಾರ್ಯಾರು ನಾಯಕರುಗಳು ಏನೇನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ನೀವು ತಿಳ್ಕೊಳ್ಬೇಕು ಅಂದ್ರೆ ಒಂದೇ ಒಂದು ನಿಮಗೆ ಆಕರ ಗ್ರಂಥಗಳು ಅವು ಇವು ಆ ಥರ ನಾವು ಕೂಡ ಇದೆಲ್ಲ ಓದೇ ತಿಳ್ಕೊಂಡು ಹೆಗ್ಗಡೆಯವ್ರ ನಂತರ 77ರ JP ಚಳುವಳಿಯ ನಂತರ ನಮಗೆ ಸ್ವಂತ ಅನುಭವ ಬಿಟ್ಟರೆ ಅದಕ್ಕಿಂತ ಹಿಂದಿಂದೆಲ್ಲ ನಾವು ಓದೇ ತಿಳ್ಕೊಂಡಿರ್ತಕ್ಕಂಥದ್ದು. ಈಗ ಆ ಥರದ್ದು ಯಾವುದೂ ಕೂಡ ಇಲ್ಲ, ಅದಾಗಬೇಕು. ಹಾಗಾಗಿ ಹೆಗ್ಗಡೆಯವರ ಹೆಸರಲ್ಲೂ ಒಂದು ಚೇರಿದೆ, ಐಸೆಕ್ಕಲ್ಲೋ ಎಲ್ಲ ಒಂದು ಚೇರಿದೆ. ಬಟ್ ಅವೆಲ್ಲ ಚೇರ್ಗಳು ಎಲ್ಲ ಥರದೇ ಅದೇ ರೀತಿ ಸೀಮಿತವಾಗಿ ಕೆಲವರಿಗೆ ಮಾತ್ರ ಇದಿರತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ನೋಡಬೇಕು, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ನಾಡ್ದು. ಈ ಥರ ಏನಾದರೂ ಒಂದು ಈ ಥರದ ವ್ಯಕ್ತಿತ್ವಗಳನ್ನ ಮತ್ತೆ ಪುನರ್ ಅವರು ಜನಗಳ ಮನಸ್ಸಿಗೆ ಮನನ ಮಾಡ್ತಕ್ಕಂಥ ರೀತಿಯಲ್ಲಿ ಆಗಬೇಕು. ಸರ್ ಕೊನೆಯ ಪ್ರಶ್ನೆ ಸಂಕ್ಷಿಪ್ತವಾಗಿ, ಯಾಕೆ ರಾಷ್ಟ್ರ ರಾಜಕಾರಣಕ್ಕೆ ಹೊಂದ್ಕೊಳ್ಳೇ ಇಲ್ಲ ಅವರು? ಯೋಜನಾ ಆಯೋಗದ ಅಧ್ಯಕ್ಷರ ಕೆಲಸ ಮಾಡಿದ್ರು, ಇದು ಅದೆಲ್ಲ ಓಕೆ, ಜೊತೆಗೆ ಕಾಮರ್ಸ್ ಮಿನಿಸ್ಟರ್ ಆಗಿದ್ದರು. ಈ ರಾಷ್ಟ್ರ ರಾಜಕಾರಣದಲ್ಲಿ ನಾವು ಅಂದ್ಕೊಂಡಷ್ಟರ ಮಟ್ಟಿಗೆ ರಾಮಕೃಷ್ಣ ಹೆಗಡೆ ಅವರು ಕ್ಲಿಕ್ ಆಗಲಿಲ್ಲ ಯಾಕೆ ಅಂತ? ದಕ್ಷಿಣ ಭಾರತದವರಿಗೆ ಅದೊಂದು ರೀತಿಯ ಶಾಪದ ಥರನೇ ನನಗೆ ಇವತ್ತು ಕೂಡ ಕಾಣ್ತಾ ಇದೆ. ಇವರು ಒಬ್ಬರೇ ಅಂತಲ್ಲ, ನಿಜಲಿಂಗಪ್ಪನವರು AICC ಅಧ್ಯಕ್ಷರಾದರು 69ರಲ್ಲಿ, ಅದರ ದೊಡ್ಡ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ. ಕಾಮರಾಜ್ ನಾಡವರವರು ಅವರು AICC ಅಧ್ಯಕ್ಷರಾದರು, ದೊಡ್ಡ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ. ಉಳಿದಾಗೆ ನಮ್ಮ ರಾಜ್ಯದಿಂದ ದೇವೇಗೌಡರು, ರಾಮಕೃಷ್ಣ ಹೆಗಡೆ ಅವರು ದೊಡ್ಡದೇನು, ದೇವೇಗೌಡರು ಪ್ರಧಾನಮಂತ್ರಿ ಆದರು, ಆದರೆ ಅಲ್ಲಿ ಭಾಳ ಸಮಯ ಉಳಿಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಷ್ಟ್ರ ರಾಜಕಾರಣದ ಹಿಂದಿ ಪ್ರದೇಶಗಳ ಪ್ರಭಾವ ಮತ್ತು ಅದಕ್ಕಿರ್ತಕ್ಕಂಥ ಶಕ್ತಿ ಬಹುತೇಕ ದಕ್ಷಿಣ ಭಾರತದವ್ರಿಗೆ ಮೀರ್ಲಿಕ್ಕೆ ಸಾಧ್ಯ. ಹೆಗಡೆ ಅವರು ಹಿಂದಿನೂ ಚೆನ್ನಾಗೇ ಮಾತಾಡ್ತಾ ಇದ್ರು, ಇದೆಲ್ಲ ಇತ್ತು, ಅವಕಾಶ ಇತ್ತು, ಇಂಗ್ಲೀಷು ಹಿಂದಿ ಎಲ್ಲವೂ ಚೆನ್ನಾಗಿತ್ತು, ಭಾಳ ಭಾಷೆ ಮಾತಾಡ್ತಾ ಇದ್ರು, ಇದೆಲ್ಲ ಇತ್ತು ಅವರಿಗೆ. ನರಸಿಂಹರಾಯರು ಒಬ್ಬರು ಎಲ್ಲರಲ್ಲಿ ಇದ್ದಿದ್ರಲ್ಲಿ ಸ್ವಲ್ಪ ಅಲ್ಲ ಬೇಕು ಅಂತಲೇ ಅವ್ರಿಗೆ ಏನಾದರೂ ಯಾರಾದರೂ ಅಡೆತಡೆ ಹಾಕಿದ್ರೆ ಇಲ್ಲ. ಅದೇನಂದರೆ ದಕ್ಷಿಣ ಭಾರತದವರು ನನ್ನ ದೃಷ್ಟಿನಲ್ಲಿ ಒಂದು ರೀತಿಯ ಭಾಳ ದುರಾಸೆ ಏನಿಲ್ಲ, ಸೀಮಿತವಾದಂಥ ಆಸೆ ಆಕಾಂಕ್ಷೆಗಳು, ಆಮೇಲೆ ಒಂಥರದ ಸಂಕೋಚದ ಪ್ರವೃತ್ತಿಗಳು, ಆಮೇಲೆ ಅಗ್ರೆಸಿವ್ನೆಸ್ಸು, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂಥರ ಕಿಲ್ಲಿಂಗ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ. ಆ ಕಿಲ್ಲಿಂಗ್ ಇನ್ಸ್ಟಿಂಕ್ಟು ನನ್ನ ಪ್ರಕಾರ ಇಡೀ ದಕ್ಷಿಣ ಭಾರತದ ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿಗಳ ಕೈಯಲ್ಲಿ. ಬಟ್ ಒಂದು ವೇಳೆ ರಾಮಕೃಷ್ಣ ಹೆಗಡೆ ಅವರಿಗೆ ಪ್ರಧಾನಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದ್ದಿದ್ರೆ ನಿಜಕ್ಕೂ ದೊಡ್ಡ ಛಾಪ್ ಹೊತ್ತಾ ಇದ್ರಲ್ಲ ಸರ್? ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತಿಲ್ಲ. ಅವರಿಗಿರೋಂಥ ಕ್ವಾಲಿಟೀಸು, ಅವರಿಗಿದ್ದಂಥ ವಿದ್ಯೆ, ಅವರಿಗಿದ್ದಂಥ ಕಮಿಟ್ಮೆಂಟು, ಅವರಿಗಿದ್ದಂಥ ಚಾರ್ಮ್ ಅಂತ ಹೇಳ್ತಾರಲ್ಲ, ಆ ಪರ್ಸ್ನಾಲಿಟಿಗಿದ್ದಂಥ ಚಾರ್ಮು, ಇವೆಲ್ಲದರಿಂದಾಗಿ ಬಹುತೇಕ ಅವರೊಂದು ಯಶಸ್ವಿ ರಾಜಕಾರಣಿ ಆಗ್ತಾಯಿದ್ರು ರಾಷ್ಟ್ರ ಮಟ್ಟದಲ್ಲಿ. ಎಸ್ ಸರ್, ನೋಡಿ ಹೆಗಡೆ ಅಂತ ವ್ಯಕ್ತಿತ್ವ ಅದು ಯಾವುದೇ ಕಾರಣಕ್ಕೂ ಜನರ ಮನಸ್ಸಿಂದ ದೂರ ಹೋಗಬಾರ್ದು. ಯಾಕಂದರೆ ನಾವು ಹೆಂಗೆ ಅಂದರೆ ನಾವು ದಿನಗಳದಂಗೆ ನಮ್ಮ ಸಮಸ್ಯೆಗಳೇ ಜಾಸ್ತಿ ಆಗ್ತವೆ, ಹೀಗಾಗಿ ಮರ್ತು ಬಿಡ್ತೀವಿ ನಾವು. ಮತ್ತೆ ಅವ್ರನ್ನ ಜ್ಞಾಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡ್ತಾಯಿದ್ರಿ ಶತಮಾನೋತ್ಸವದ ಮುಖಾಂತರ, ನಿಮ್ಮಂಥ ಸ್ನೇಹಿತರುಗಳು ಮಾಡ್ತಾಯಿದ್ರಿ. ನಿಜಕ್ಕೂ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. TV9ಗೂ ನಮಸ್ಕಾರ. ಯಾಕೆಂದರೆ ಈ ಸಂದರ್ಭದಲ್ಲಿ ಇದರಿಂದ ಓಟು ಬರೋದಿಲ್ಲ, ಹೆಚ್ಚು ನಿಮಗೆ ವ್ಯೂವರ್ಶಿಪ್ಪು ಸಿಗದೆ ಹೋಗ್ಬೋದು. ಆದರೂ ಕೂಡ ಒಂದು ಕರ್ತವ್ಯ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮ ಮಾಡೋದು ಕೂಡ ಪತ್ರಿಕಾ ಧರ್ಮ ಪಾಲನೆ ಒಂದು ದೊಡ್ಡ ಜವಾಬ್ದಾರಿ ನೀವು ನಿರ್ವಹಿಸಿರಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.